ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ಮಕ್ಕಳೇ, ಬೈಬಲ್ನಿಂದ ಒಂದು ಅಮೂಲ್ಯವಾದಂಥ ಪಾಠವನ್ನು ಕಲಿತುಕೊಳ್ಳೋಣ. ಪಾಠದ ಹೆಸರೇನು ಎಂಬುದಾಗಿ ನೋಡುವಂಥದ್ದಾದರೆ, ದೀಕ್ಷಾ ಸ್ನಾನ ಎಂದರೇನು, ಅದನ್ನು ಯಾವಾಗ, ಯಾವ ರೀತಿಯಾಗಿ, ಯಾಕೆ ತೆಗೆದುಕೊಳ್ಳಬೇಕು, ಮತ್ತು ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಅವಶ್ಯಕತೆ ಇದೆಯೋ ಎನ್ನುವಂಥ ಪಾಠವನ್ನು ಮತ್ತೆ ಹೇಳ್ತಾ ಇದ್ದೀನಿ. ದೀಕ್ಷಾ ಸ್ನಾನ ಎಂದರೇನು, ಅದನ್ನು ಯಾವಾಗ, ಹೇಗೆ ತೆಗೆದುಕೊಳ್ಳಬೇಕು, ಮತ್ತು ದೀಕ್ಷಾ ಸ್ನಾನದ ಅವಶ್ಯಕತೆ ಚಿಕ್ಕ ಮಕ್ಕಳಿಗೆ ಇದೆಯೋ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಪ್ರಪಂಚದಲ್ಲಿರುವಂಥ ಕ್ರೈಸ್ತತ್ವಕ್ಕೆ ದೀಕ್ಷಾ ಸ್ನಾನದ ವಿಷಯದಲ್ಲಿ ಸರಿಯಾದಂಥ ಅವಗಾಹನೆ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ಯಾಕೆ ಅಂತಂದರೆ, ದೀಕ್ಷಾ ಸ್ನಾನ ಎನ್ನುವಂಥದ್ದನ್ನು ಆಚಾರ ಎಂಬುದಾಗಿ ಭಾವಿಸ್ತಾ ಇದ್ದಾರೆ ಹೊರತು ಇದೊಂದು ಆಜ್ಞೆ ಎಂಬುದಾಗಿ ಮನುಷ್ಯನ ಅರ್ಥ ಮಾಡಿಕೊಳ್ತಾ ಇಲ್ಲ. ಇದನ್ನು ಒಂದು ಸಂಪ್ರದಾಯ ಎಂಬುದಾಗಿ ಅಂದ್ಕೊಳ್ತಾ ಇದ್ದಾರೆ ಹೊರತು ದೇವರು ನೇಮಿಸಿರುವಂಥ ಒಂದು ನಿಬಂಧನೆ, ಆಜ್ಞೆ, ಕಟ್ಟಳೆ ಎಂಬುದಾಗಿ ಮನುಷ್ಯನ ಅರ್ಥ ಮಾಡಿಕೊಳ್ಳದೆ ದೀಕ್ಷಾ ಸ್ನಾನ ಅಂದರೆ ಏನೋ ಕೇವಲವಾಗಿ ಕಾಣ್ತಾ ಇದ್ದಾನೆ. ಈ ದೀಕ್ಷಾ ಸ್ನಾನ ಎನ್ನುವಂಥದ್ರ ವಿಷಯವನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ದೇವರ ವಾಕ್ಯವನ್ನು ನಂಬಿ ಬದಲಾಗಿರುವಂಥವರನ್ನು ದೀಕ್ಷಾ ಸ್ನಾನದ ಮೂಲಕ, ದೇವರ ವಾಕ್ಯವನ್ನು ನಂಬಿ ಬದಲಾದಂಥವರನ್ನು ಪರಲೋಕಕ್ಕೆ ಸೇರಿಸುವಂಥ ಏಕೈಕ ಸಾಧನವೇ ದೀಕ್ಷಾ ಸ್ನಾನ. ಮತ್ತೆ ಹೇಳ್ತಾ ಇದ್ದೀನಿ, ದೇವರ ಮಾತುಗಳಿಗೆ ತಲೆಬಾಗಿ ಬದುಕಿದಂಥವರನ್ನು ಪರಲೋಕಕ್ಕೆ ಸೇರಿಸುವಂಥ ಏಕೈಕ ಸಾಧನ ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನ ಅಂದರೆ ಏನು ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಈ ಒಂದು ದೀಕ್ಷಾ ಸ್ನಾನ ಎನ್ನುವಂಥ ಮಾತು ಗ್ರೀಕ್ ಭಾಷೆಯ ಬ್ಯಾಪ್ಟಿಸೋ ಎನ್ನುವಂಥ ಒಂದು ಮಾತಿನಿಂದ, ಪದದಿಂದ ಬಂದಿದೆ. ಈ ಬ್ಯಾಪ್ಟಿಸೋ ಎನ್ನುವಂಥ ಗ್ರೀಕ್ ಭಾಷೆಗೆ ಅರ್ಥ ಏನು ಎಂಬುದಾಗಿ ನೋಡುವಂಥದ್ದಾದರೆ, ಮುಳುಗಿಸುವಂಥದ್ದು, ಉಳುವಂಥದ್ದು, ಇಲ್ಲ ಸಮಾಧಿ ಮಾಡುವಂಥದ್ದು ಎಂಬುದಾಗಿ ಅರ್ಥಗಳು ಬರುತ್ತೆ. ಈಗ ಈ ದೀಕ್ಷಾ ಸ್ನಾನ ಎನ್ನುವಂಥದ್ದರ ಅರ್ಥ ಉಳುವಂಥದ್ದು ಅಂದರೆ ಹೌದು, ಕನ್ನಡ ಅರ್ಥದಲ್ಲಿ ನಾವು ದೀಕ್ಷಾ ಸ್ನಾನ ಎಂಬುದಾಗಿ ಹೇಳ್ತೀವಿ. ಇದರ ಅರ್ಥ ಸಮಾಧಿ ಮಾಡಲ್ಪಡುವಂಥದ್ದು, ಉಳುವಂಥದ್ದು, ಮುಚ್ಚಲ್ಪಡುವಂಥದ್ದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಈ ಒಂದು ದೀಕ್ಷಾ ಸ್ನಾನದ ವಿಷಯದಲ್ಲಿ ಬೈಬಲ್ನ ನಾವು ಪರಿಶೀಲನೆ ಮಾಡಿ ನೋಡುವಂಥದ್ದಾದರೆ, ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಕೊಲೊಸ್ಸೆ 2:12 ಬೇಗ. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದ. ಗಮನಿಸಿ, ಇಲ್ಲೇನಿದೆಯೋ ದೀಕ್ಷಾ ಸ್ನಾನ ಅಂದ್ರೆ ಏನು, ಹೂಣಲ್ಪಡುವಂಥದ್ದು. ಬೈಬಲ್ ಕೂಡ ಏನು ಸಾಕ್ಷಿ ಕೊಡ್ತಾ ಇದೆ ಅಂದರೆ, ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದ ಆ ಸುನ್ನತಿಯನ್ನ ಹೊಂದಿದಿರಿ. ಗಮನಿಸಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ 5ನೇ ವಚನದಲ್ಲಿ ದೀಕ್ಷಾ ಸ್ನಾನದ ವಿಷಯದಲ್ಲಿ ಮತ್ತೆ ಏನು ಹೇಳುತ್ತೋ ಬೈಬಲ್? ರೋಮಾಪುರದವರಿಗೆ 6, 4, 5 ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ದೀಕ್ಷಾ ಸ್ನಾನ ಅಂದ್ರೆ ಏನು? ಮುಚ್ಚಲ್ಪಡುವಂಥದ್ದು, ಉಣಲ್ಪಡುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದು. ಮುಂದೆ 5ನೇ ವಚನ, 4ನೇ ವಚನದಿಂದ 5ನೇ ವಚನದವರೆಗೂ. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆಂದರೆ, ನಾವು ಆತನ ಮರಣಕ್ಕೆ ಸಾದೃಶ್ಯವಾದಂತ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದಂತ ಪುನರುತ್ಥಾನ ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಅಂದ್ರೆ ಈ ಒಂದು ದೀಕ್ಷಾ ಸ್ನಾನ ಎನ್ನುವಂಥದ್ದು ಮರಣವನ್ನು ಸೂಚಿಸುತ್ತದೆ, ಸಮಾಧಿ ಮಾಡಲ್ಪಡುವಂಥದ್ದನ್ನು ಸೂಚಿಸುತ್ತದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈಗ ದೀಕ್ಷಾ ಸ್ನಾನವನ್ನು ಏನಕ್ಕೋಸ್ಕರ ತೆಗೆದುಕೊಳ್ಳಬೇಕು, ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾ ಇದ್ದೀವಿ, ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ, ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀರಿ ಎಂಬುದಾಗಿ ಕ್ರೈಸ್ತರ ಮಧ್ಯದಲ್ಲಿ ಸಾಮಾನ್ಯವಾಗಿ ಮಾತನಾಡ್ತಾ ಇರ್ತಾರೆ. ಈ ದೀಕ್ಷಾ ಸ್ನಾನವನ್ನು ಏನಕ್ಕೋಸ್ಕರ ಮಾಡಿಕೊಳ್ಳಬೇಕು ಎಂಬುದಾಗಿ ಕೆಲವೊಂದು
ವಾಸ್ತವವಾದಂಥ ಕ್ರೈಸ್ತರ ಮಧ್ಯದಲ್ಲಿರುವಂಥ ವಾಸ್ತವವಾದಂಥ ಸಂಗತಿಗಳನ್ನು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಕೆಲವರು ಮದುವೆಗೋಸ್ಕರ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅಂದರೆ ನೀನು ಮದುವೆ ಆಗಬೇಕಾ, ಯಾವುದೋ ಒಬ್ಬ ಪಾಪದಲ್ಲಿದ್ದಂಥ ವ್ಯಕ್ತಿ ಆತನು ಬದಲಾದರೆ ಒಂದು ವೇಳೆ ರಕ್ಷಣೆಯ ಮಾರ್ಗದಲ್ಲಿರುವಂಥ ಒಂದು ಹುಡುಗಿಯನ್ನು ಇಲ್ಲ ಹುಡುಗನನ್ನು ಮದುವೆ ಮಾಡಿಕೊಳ್ಳಬೇಕು ಅಂತಂದರೆ, ನೀನು ಮದುವೆ ಆಗಬೇಕು ಅಂದರೆ ಈಕೆಯನ್ನಾಗಲಿ ಇಲ್ಲ ಈತನನ್ನಾಗಲಿ ನೀನು ಮದುವೆ ಆಗಬೇಕು ಅಂದರೆ ನೀನು ದೀಕ್ಷಾಸ್ನಾನ ಮಾಡಿಸ್ಕೋಬೇಕು. ಈ ಮಾತನ್ನು ಸಭಾಪಾಲಕರುಗಳು ಹೇಳ್ತಾ ಇದ್ದಾರೆ. ಅಂದರೆ ದೀಕ್ಷಾಸ್ನಾನ ಅಂದರೆ ಏನು, ನೀನು ಏನಕ್ಕೋಸ್ಕರ ದೀಕ್ಷಾಸ್ನಾನ ಮಾಡಿಸ್ಕೋಬೇಕು ಎನ್ನುವಂಥ ನೇರವಾದಂಥ ಮಾತನ್ನು ಹೇಳದೆ ನೀನು ಮದುವೆ ಮಾಡ್ಕೋಬೇಕಾ, ಹಾಗಿದ್ರೆ ದೀಕ್ಷಾಸ್ನಾನ ಮಾಡಿಸ್ಕೊ ಅಂದರೆ ಮದುವೆಗೋಸ್ಕರ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾರಾ? ಹೌದು. ಇನ್ನು ಕೆಲವರು ಸಮಾಧಿಗಳಲ್ಲಿ ಸಮಾಧಿ ಮಾಡುವುದಕ್ಕೋಸ್ಕರ ಆ ಸಮಾಧಿ ಮಾಡುವಂಥ ಸ್ಥಳಕ್ಕೋಸ್ಕರ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವಂಥದ್ದು. ಮುಂದೆ ಸತ್ತರೆ ನಾವು ಸಮಾಧಿ ಮಾಡಲ್ಪಡೋದಕ್ಕೆ ಜಾಗ ಬೇಕು, ಆ ಜಾಗಕ್ಕೋಸ್ಕರವೇ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವರು ಹೊರದೇಶದಿಂದ ಬರುವಂಥ ಯಾವುದೋ ಕೆಲವೊಂದು ಬಹುಮಾನಗಳಿಗೋಸ್ಕರವೋ ಇನ್ನೊಂದಕ್ಕೂ ಮತ್ತೊಂದಕ್ಕೋಸ್ಕರವೋ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವರು ನಮ್ಮ ಕುಟುಂಬದವರೆಲ್ಲರೂ ಕೂಡ ಕ್ರೈಸ್ತರಾಗಿದ್ದಾರೆ, ಆಗಿರುವಂಥ ಕಾರಣ ನಾವು ಕೂಡ ಕ್ರೈಸ್ತರಾಗಬೇಕು ಎನ್ನುವಂಥ ಉದ್ದೇಶದಿಂದ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವಂಥವ್ರು ಇದ್ದಾರೆ. ಅಂದರೆ ಸರಿಯಾದಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ಅರ್ಥ ಮಾಡ್ಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾ ಇಲ್ವೋ ಇವರು ಅಂತಂದರೆ ಇಲ್ಲ. ಇವ್ರಿಗೇನು ಅರ್ಥವಾಗುತ್ತೆ ಅಂತಂದರೆ ಭೌತಿಕವಾದಂಥ ಕಾರ್ಯಗಳಿಗೋಸ್ಕರ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಎಂಬುದಾಗಿ ನಾವು ನೋಡುವಂಥದ್ದಾದರೆ, ಉದಾಹರಣೆಯಾಗಿ ಈ ಒಂದು ಚುನಾವಣೆಗಳು ನಡೆಯುವಂಥ ಸಮಯದಲ್ಲಿ ಈ ಒಂದು ಪೊಲಿಟಿಷಿಯನ್ಗಳು ಮತದಾರರಿಗೆ ಹಣದ ಆಸೆಯನ್ನು ಇಲ್ಲ ಕೆಲವೊಂದು ಸಮಯಗಳಲ್ಲಿ ಮದ್ಯದ ಆಸೆಗಳನ್ನು, ಕೆಲವೊಂದು ಸಮಯಗಳಲ್ಲಿ ಬಟ್ಟೆಯ ಆಸೆಗಳನ್ನು, ಇಲ್ಲ ಏನೋ ಮಾಂಸದ ಆಸೆಗಳನ್ನು ತೋರಿಸಿ ಅವ್ರಿಗೆ ಮತದಾನವನ್ನು ಮಾಡಬೇಕೆಂಬುದಾಗ ಅವರ ಮತವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಿರ್ತಾರೆ. ಆ ರೀತಿಯಾಗಿ ನಿನ್ನೆ ಇವರ ಕಟ್ಟುಪಾಡುಗಳನ್ನು ಇವರ ಸಂಪ್ರದಾಯಗಳನ್ನು ನಡೆಸ್ಕೊಳ್ಳೋದಕ್ಕೋಸ್ಕರ ಇಂತಿಂಥ ಮಾತುಗಳನ್ನು ಹೇಳಿ ದೇವರ ಮಾತುಗಳನ್ನು ಪಕ್ಕಕ್ಕೆ ಇಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಮನುಷ್ಯರು ಈ ರೀತಿಯಾಗಿ ದೀಕ್ಷಾಸ್ನಾನ ಇದಕ್ಕೋಸ್ಕರವೇ ತೆಗೆದುಕೊಳ್ಬೇಕು ಎಂಬುದಾಗಿ ಇವರು ಅಂದ್ಕೊಂಡಿದ್ದಾರೆ. ಬೈಬಲ್ ಏನಕ್ಕೋಸ್ಕರ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು ಎಂಬುದಾಗಿ ಹೇಳ್ತಾ ಇದೆಯೋ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 3-4 ಗಮನಿಸಿ. ಯೋಹಾನ ಸುವಾರ್ತೆ 3:3-4 ಅದಕ್ಕೆ ಯೇಸು ನಾನು ನಿಮಗೆ ನಿಜ ನಿಜವಾಗಿ ಹೇಳುವಂಥದ್ದೇನು ಅಂದ್ರೆ ಗಮನಿಸಿ, ಯೇಸು ಕ್ರಿಸ್ತನ್ ಹೇಳುವಂಥದ್ದೇ ನಿಜ. ಆತನ ಅದರಲ್ಲೂ ಕೂಡ ಯಾಕೆ ಆತನ ನಿಜ ನಿಜವಾಗಿ ಎಂಬುದಾಗಿ ಆತನ ಹೇಳ್ತಿದ್ದಾನೆ ಅಂದರೆ ಇದನ್ನು ಒತ್ತಿ ಹೇಳಿದಂಥ ರೀತಿಯಲ್ಲಿ ನಿಜ ನಿಜವಾಗಿ ಹೇಳುವುದೇನೆಂದರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು ಅಂದನು. ದೇವರ ರಾಜ್ಯವನ್ನ ಕಾಣಬೇಕು ಅಂದರೆ ನೀನು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಮುಂದೆ ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಗಮನಿಸಿ, ಅಂದ್ರೆ ಈ ಒಂದು ಜನ್ಮ ಇಲ್ಲದಂತವನಿಗೆ ಪರಲೋಕ ಪ್ರವೇಶ ಎನ್ನುವಂಥದ್ದು ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಖಚಿತವಾದಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ನಿನಗೆ ದೀಕ್ಷಾಸ್ನಾನ ಇಲ್ವಾ, ನೀನು ಪರಲೋಕಕ್ಕೆ ಹೋಗಲ್ಲ ಅಂತ. ಈ ಮಾತುಗಳನ್ನು ತೆಗೆದುಕೊಂಡು ಯಾರೋ ಶಿಲ್ಬೆ ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಂಡಿಲ್ವಲ್ಲ ಕಳ್ಳ, ಆತನ ನೋಡಿದ್ರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪರದೇಶಿಗೆ ಹೋದ ಎಂಬುದಾಗಿ ಹೇಳ್ತಾರೆ. ದೀಕ್ಷಾಸ್ನಾನ ಎನ್ನುವಂಥದ್ದು ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಬಂದ ನಂತರ ಕೊಟ್ಟಿರುವಂಥ ಆಜ್ಞೆಯ ಹೊರತು ಆತನ ಜೀವನದಿಂದ ಇದ್ದಂಥ ಸಮಯದಲ್ಲಿ ಆಜ್ಞೆಯಾಗಿ ಕೊಟ್ಟಿಲ್ಲ. ಆತನು ಕೂಡ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೆ, ಆದರೆ ನೆರವೇರಿಸಲೇಬೇಕು ಎನ್ನುವಂಥ ರೀತಿಯಲ್ಲಿ ಖಂಡಿತವಾಗಿ ಆಜ್ಞೆ ಕೊಟ್ಟಿದ್ದು ಯೇಸು ಕ್ರಿಸ್ತನ ಪುನರುತ್ಥಾನ ಆದ ನಂತರ ಆಗಿರುವಂಥ ಕಾರಣ ಆತನು ಆ ಖಂಡಿತವಾದಂಥ ಆಜ್ಞೆಯನ್ನು ಕೊಡುವುದಕ್ಕಿಂತ ಮೊದಲು ಒಂದು ವೇಳೆ ನೀತಿವಂತರ ಸತ್ರ ದೀಕ್ಷಾಸ್ನಾನ ಇಲ್ದಲಿದ್ದರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ಇಲ್ದಲೇ ಇದ್ದರೆ ಪರಲೋಕಕ್ಕೆ ಹೋಗಲ್ವಾ? ಪರಲೋಕಕ್ಕೆ ಹೋಗಲ್ಲ. ದೀಕ್ಷಾಸ್ನಾನ ಏನಕ್ಕೋಸ್ಕರ ಮಾಡ್ಕೋಬೇಕು ಎನ್ನುವಂಥದ್ದಕ್ಕೆ ಇರುವಂಥ ಮಾತುಗಳಿವು. ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದೇನೆ, ನೀನು ದೀಕ್ಷಾಸ್ನಾನ ಏನಕ್ಕೋಸ್ಕರ ಮಾಡ್ಕೋಬೇಕು ಅಂದರೆ ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ನೀನು ದೀಕ್ಷಾಸ್ನಾನ ಮಾಡಿಸ್ಕೋಬೇಕು ಅಂತ. ಮದುವೆ ಆಗೋದಕ್ಕೋಸ್ಕರವೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಯಾವುದಕ್ಕೂ ಅಲ್ಲ. ಮತ್ತೆ ಇನ್ನೊಂದು ಮಾತು ಏನು ಹೇಳುತ್ತೆ, ಮಾರ್ಕ 16:16 ಗಮನಿಸಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥವನು ರಕ್ಷಣೆ ಹೊಂದುತ್ತಾನೆ, ನಂಬದೆ ಹೋಗುವವನು ನೀನು ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ನಿನಗೆ ರಕ್ಷಣೆ, ಇಲ್ಲಾಂದ್ರೆ ಇಲ್ಲ ಅಂತ. ಅಂದ್ರೆ ದೀಕ್ಷಾಸ್ನಾನ ಎನ್ನುವಂಥದ್ದು ಏನಕ್ಕೋಸ್ಕರ ಬೇಕು? ನಿನ್ನ ಆತ್ಮವು ರಕ್ಷಿಸಲ್ಪಡುವುದಕ್ಕೋಸ್ಕರ. 1 ಪೇತ್ರ 3:21 1 ಪೇತ್ರ 3:21 ಗಮನಿಸಿ. ಆ ನೀರಿಗೆ ಅನುರೂಪವಾದಂತ
ದೀಕ್ಷಾ ಸ್ನಾನವು ಯೇಸುಕ್ರಿಸ್ತನ ಪುನರುತ್ಥಾನದ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನ ರಕ್ಷಿಸುತ್ತದೆ. ಗಮನಿಸಿ, ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ರಕ್ಷಿಸಲ್ಪಡ್ತಾನಂತೆ. ಇಲ್ಲೂ ಕೂಡ ಆ ಮಾತು ಆ ರೀತಿಯಾಗಿ ಸಾಕ್ಷಿ ಕೊಡ್ತಾ ಇದೆ. ಆ ನೀರಿಗೆ ಅನುರೂಪವಾದಂಥ ದೀಕ್ಷಾ ಸ್ನಾನವು ನಮ್ಮನ್ನ ಈಗ ರಕ್ಷಿಸುತ್ತದೆ. ಅಂದ್ರೆ ದೀಕ್ಷಾ ಸ್ನಾನ ಎನ್ನುವಂಥದ್ದು ರಕ್ಷಿಸುತ್ತದ? ಹೌದು. ಅಪೊಸ್ತಲರ ಕೃತ್ಯಗಳು 2:38. ಅಪೊಸ್ತಲರ ಕೃತ್ಯಗಳು 2:38. ಆಗ ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ. ನಿಮ್ಮ ಪಾಪ ಪರಿಹಾರ ಆಗೋದಕ್ಕೋಸ್ಕರ. ಗಮನಿಸಿ, ಇಲ್ಲೇನಿದೆಯೋ ನಿಮ್ಮಲ್ಲಿ ಪ್ರತಿಯೊಬ್ಬನು ಕೂಡ ಇಲ್ಲೇನಿದೆ, ಮತ್ತೆ ಮತ್ತೆ ಓದಿ ಅದನ್ನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರ ಆಗೋದಕ್ಕೋಸ್ಕರ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನವನ್ನ ಮಾಡಿಸ್ಕೊಳ್ರಿ. ಅಂದ್ರೆ ನೀವೇನಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು ಅಂದ್ರೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೋಸ್ಕರ. ನಿಮ್ಮ ಪಾಪ ಪರಿಹಾರ ಆಗೋದಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕಾ? ಹೌದು. ಮದುವೆಗೋಸ್ಕರ ಅಲ್ವಾ? ಅಲ್ಲ. ಇನ್ನೊಂದಕ್ಕೋಸ್ಕರ ಮತ್ತೊಂದಕ್ಕೋಸ್ಕರ ಅಲ್ವಾ? ಯಾವುದಕ್ಕೂ ಅಲ್ಲ. ಪಾಪ ಪರಿಹಾರ ಆಗೋದಕ್ಕೋಸ್ಕರ ದೀಕ್ಷಾ ಸ್ನಾನ, ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ದೀಕ್ಷಾ ಸ್ನಾನ. ಅಪೊಸ್ತಲರ ಕೃತ್ಯಗಳು 22:16 ಗಮನಿಸಿ. ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆದರ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಮಾಡಿಸಿಕೊಳ್ಳದಲ್ಲೇ ಇದ್ರೆ ಮನುಷ್ಯನ ಪಾಪ ಪರಿಹಾರವಾಗುವುದಿಲ್ಲ. ಮನುಷ್ಯನ ಪಾಪ ಪರಿಹಾರ ಆಗದಲ್ಲೇ ಇದ್ರೆ ಅವನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಪಾಪಿಯಾದಂಥವನು ಪಾತಾಳದಲ್ಲಿ ಅಲೆತಾನೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಇರುವಂಥ ಮಾತಿಗನುಸಾರವಾಗಿ ಪಾಪಿಗಳು ಪರಲೋಕವನ್ನು ಸೇರಲ್ಲ. ಪಾಪಿಗಳಿಗೆ ಪಾತಾಳ ಲೋಕವೇ, ನರಕವೇ ಗತಿ ಆಗಿರುವಂಥ ಕಾರಣ ನೀನು ದೀಕ್ಷಾಸ್ನಾನ ಏನಕ್ಕೋಸ್ಕರ ಮಾಡ್ಕೋಬೇಕು? ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಎನ್ನುವಂಥದ್ದನ್ನು ನಾವು ಸ್ಪಷ್ಟಪಡಬೇಕು. ಈ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ದೀಕ್ಷಾ ಸ್ನಾನದ ತರುವಾಯ ನಡೆಯುತ್ತೆ ಹೊರತು ದೀಕ್ಷಾ ಸ್ನಾನಕ್ಕಿಂತ ಮೊದಲೇ ನಡೆಯಲ್ಲ. ಕೆಲವರು ನೀನು ನಂಬಿದ್ರೆ ಸಾಕು ನಿನ್ನ ಪಾಪ ಪರಿಹಾರ ಆಗೋಗುತ್ತೆ ಎನ್ನುವಂಥ ರೀತಿಯಲ್ಲಿ ಬೋಧನೆ ಮಾಡ್ತಾರೆ. ಕೆಲವೊಂದು ಮಾತುಗಳನ್ನು ತಪ್ಪಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮನುಷ್ಯನು ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ ಅಂದ್ಕೊಳ್ಳಿ, ಅವನು ತಿರುಗಿಕೊಂಡಂಥ ಸಮಯದಲ್ಲಿ ಅವನ ಮನಸ್ಸನ್ನು ಮಾರ್ಪಡಿಸಿಕೊಳ್ಳುವಂಥದ್ದು ಒಂದು ಮೆಟ್ಟಲು, ಅವನು ತರುವಾಯ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು ಇನ್ನೊಂದು ಮೆಟ್ಟಲು, ಅನಂತರ ದೇವರ ಕೆಲಸಗಳಲ್ಲಿ ಮುಂದೆ ಸಾಗಿ ಹೋಗುವಂಥದ್ದು ಇನ್ನೊಂದು ಮೆಟ್ಟಲು, ದೇವರ ಮಾತುಗಳನ್ನು ತಿಳಿದುಕೊಳ್ಳುವ ಇವೆಲ್ಲವೂ ಕೂಡ ಒಂದೊಂದು ಮೆಟ್ಟಲುಗಳು. ಇವೆಲ್ಲವುಗಳನ್ನು ಸಾಧಿಸಿದ್ರೆ ಪರಲೋಕಕ್ಕೆ ಹೋಗ್ತಾನೆ ಹೊರತು ಯಾವುದೋ ಒಂದು ಮಾಡಿದ್ರೆ ಪರಲೋಕಕ್ಕೆ ಹೋಗಲ್ಲ. ಈಗ ದೀಕ್ಷಾಸ್ನಾನ ಮಾತ್ರ ಮಾಡಿಸ್ಕೊಂತೀನಿ, ದೇವ್ರ ಕೆಲಸ ಮಾಡಲ್ಲ ಅಂದರೆ ಹೋಗಲ್ಲ. ಇಲ್ಲ ದೀಕ್ಷಾನ ಮಾತ್ರ ಮಾಡಿಸ್ಕೊಂತೀನಿ, ನಾನು ಯೇಸು ಕ್ರಿಸ್ತನನ್ನು ನಂಬಲ್ಲ ಎಂಬುದಾಗಿ ಅಂದ್ಕೊಂಡ್ರೆ ಇವ್ಯಾವು ಕೂಡ ಪರಿಪೂರ್ಣತೆ ಅಲ್ಲ. ಇವೆಲ್ಲವೂ ಕೂಡ ಪರಿಪೂರ್ಣವಾಗಬೇಕು ಅಂದರೆ ಒಂದೊಂದೇ ಮೆಟ್ಟಲುಗಳನ್ನು, ಒಂದೊಂದೇ ಆಜ್ಞೆಗಳನ್ನೆಲ್ಲ ನೆರವೇರಿಸಿ ತೀರಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯಗಳು 5:32 ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 5:32 ಕಾರ್ಯಗಳಿಗೆ ನಾವು ಸಾಕ್ಷಿ, ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು. ದೇವರು ತನಗೆ ವಿಧೇಯರಾಗಿರುವಂತವರಿಗೆ ಅನುಗ್ರಹಿಸುವ ಪವಿತ್ರಾತ್ಮನು ಸಾಕ್ಷಿ. ಅಂದ್ರೆ ಅಪೊಸ್ತಲರ ಕೃತ್ಯಗಳು 2:38 ನಾವು ಓದ್ಕೊಂಡವಲ್ಲ, ನೀನು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ನಿನ್ನೊಳಗೆ ಪವಿತ್ರಾತ್ಮನು ಬರ್ತಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗಮನಿಸಬೇಕು. ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಏನಾಗುತ್ತೆ? ಏನಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು? ನಮ್ಮ ಪಾಪ ಪರಿಹಾರ ಆಗೋದಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು, ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು, ಪವಿತ್ರಾತ್ಮನ ನಮ್ಮೊಳಗೆ ಬರೋದಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕೆ ಹೊರತು ಭೌತಿಕವಾದಂಥ ಕಾರ್ಯಗಳಿಗೋಸ್ಕರ ಅಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಿಲ್ಲಿ. ಮತ್ತೆ ತೀತನಿಗೆ ಬರೆದ ಪುಸ್ತಕ 3:5 ವಚನ, ತೀತ 3:5 ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನ ಸೂಚಿಸುವಂತ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನ ರಕ್ಷಿಸಿದನು. ಗಮನಿಸಿ, ಇಲ್ಲಿ ಮತ್ತೆ ಮತ್ತೆ ಓದಿಯ ಮಾತನ್ನ. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನ ಸೂಚಿಸುವ. ಅಂದ್ರೆ ಈ ಒಂದು ದೀಕ್ಷಾ ಸ್ನಾನ ಎನ್ನುವುದು ಪುನರ್ಜನ್ಮವನ್ನ ಕೊಡುತ್ತಾ? ಹೌದು. ಪುನರ್ಜನ್ಮ ಅಂದ್ರೆ ಏನೋ ಈ ಲೋಕದಲ್ಲಿ ಮತ್ತೆ ಹುಟ್ಟುತ್ತೀವಿ ಅಂತ ಅಲ್ಲ, ನೀನು ಪರಲೋಕದಲ್ಲಿ ನಿತ್ಯವಾಗಿ ಇರ್ತೀಯ ಅಂತ ಪುನರ್ಜನ್ಮ ಅದು.
ನೀನು ಶಾಶ್ವತವಾಗಿ ಬದುಕಿರುವಂಥ ಸಂತೋಷವಾಗಿರುವಂಥ ಲೋಕಕ್ಕೆ ಹೋಗ್ಬೇಕಂದ್ರೆ ನೀನು ದೀಕ್ಷಾಸ್ನಾನ ಎನ್ನುವಂಥದ್ದು ಅವಶ್ಯಕವಾಗಿ ಬೇಕೇ ಬೇಕು ಎನ್ನುವಂಥದ್ದು ಈ ಒಂದು ದೇವರ ಮಾತುಗಳ ಅರ್ಥ. ಅಂದರೆ ಈ ಒಂದು ದೀಕ್ಷಾಸ್ನಾನದಿಂದ ಪಾಪ ಪರಿಹಾರ ಆಗುತ್ತೆ, ದೀಕ್ಷಾಸ್ನಾನದಿಂದ ಪರಲೋಕ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ, ದೀಕ್ಷಾಸ್ನಾನದಿಂದ ನೂತನ ಸ್ವಭಾವ ಎನ್ನುವಂಥದ್ದು ಬರುತ್ತೆ, ದೀಕ್ಷಾಸ್ನಾನದಿಂದ ಪವಿತ್ರಾತ್ಮನ ಆಗಮನ ಎನ್ನುವಂಥದ್ದು ನಡೆಯುತ್ತೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ರಕ್ಷಣೆ, ಪಾಪ ಕ್ಷಮಾಪಣೆ, ಪರಿಶುದ್ಧಾತ್ಮ ಎನ್ನುವಂಥದ್ದು ದೀಕ್ಷಾಸ್ನಾನದ ತರುವಾಯ ನಡೆಯುತ್ತೆ ಹೊರತು ದೀಕ್ಷಾಸ್ನಾನಕ್ಕಿಂತ ಮೊದಲೇ ನಡೆಯಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಸಂಗತಿ. ಮತ್ತು ಈಗ ದೀಕ್ಷಾಸ್ನಾನ ಅಂದರೆ ಏನು ಎಂಬುದಾಗಿ ನೋಡಿಕೊಂಡು, ಈ ಒಂದು ದೀಕ್ಷಾಸ್ನಾನವನ್ನು ಏನಕ್ಕೋಸ್ಕರ ತೆಗೆದುಕೊಳ್ಳಬೇಕು ಎಂಬುದಾಗಿ ನೋಡಿಕೊಂಡು, ದೀಕ್ಷಾಸ್ನಾನವನ್ನು ಹೇಗೆ ತೆಗೆದುಕೊಳ್ಳಬೇಕು, ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವಂಥ ರೀತಿಯನ್ನು ನಾವು ಒಂದು ಸಾರಿ ಗಮನಿಸುವಂಥದ್ದಾದರೆ, ಈ ಒಂದು ದೀಕ್ಷಾಸ್ನಾನದ ವಿಷಯದಲ್ಲಿ ಬೈಬಲ್ ಎನ್ನುವಂಥದ್ದು ಏನು ಹೇಳಿದೆಯೋ ಒಂದು ಸಾರಿ ಗಮನಿಸಿ. ಒಂದು ಮಾತನ್ನು ಎಫೆಸದವರಿಗೆ ಬರೆದ ಪುಸ್ತಕ 4:5 ವಚನವನ್ನು, ಎಫೆಸ 4:5 ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾದ ಸ್ನಾನದೀಕ್ಷೆ ಒಂದೇ. ಅಂದರೆ ದೀಕ್ಷಾಸ್ನಾನ ಒಂದೇ ಎಂಬುದಾಗಿ ಇದೆ. ಗಮನಿಸಿ, ಇಲ್ಲಿ ಏನಿದೆಯೋ ದೀಕ್ಷಾಸ್ನಾನ ಒಂದೇ ಸಾರಿ ಎಂಬುದಾಗಿದೆಯಾ, ಇಲ್ಲ ಒಂದೇ ಎಂಬುದಾಗಿದೆಯಾ? ದೀಕ್ಷಾಸ್ನಾನ ಒಂದೇ ಎಂಬುದಾಗಿದೆ. ಸ್ನಾನದೀಕ್ಷೆ ಒಂದೇ, ಸ್ನಾನದೀಕ್ಷೆ ಒಂದೇ. ಅಂದರೆ ಈಗ ಸ್ನಾನದೀಕ್ಷೆ ಒಂದೇ ಎಂಬುದಾಗಿ ಬೈಬಲ್ ಹೇಳಿದ್ರೆ ಭೌತಿಕವಾದಂಥ ಅಂದರೆ ವಾಸ್ತವವಾದಂಥ ಪರಿಸ್ಥಿತಿಯನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಪ್ರಪಂಚದಾದ್ಯಂತ 3,000 ಶಾಖೆಗಳಾಗಿ ಕ್ರೈಸ್ತತ್ವ ಎನ್ನುವಂಥದ್ದು ಒಡೆದೋಗಿದೆ. ಸೈತನ ಆ ರೀತಿಯಾಗಿ ಒಡೆದಾಕಿದ್ದಾನೆ. ಈ ಒಂದು ಶಾಖೆಗಳಿಗೆ ಅವರವರ ಶಾಖೆಗಳಿಗೆ ತಕ್ಕಂಥ ರೀತಿಯಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡು ಹೋಗುವಂಥ ಪದ್ಧತಿಗಳನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಅಂದರೆ, ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನವನ್ನು ಮಾಡಿಸುವಂಥ ಕೆಲವು ಗುಂಪುಗಳಿದೆ. ದೊಡ್ಡವರಾದಂಥ ನಂತರ ಅವರಿಗೆ ನೀರನ್ನ ಚುಮುಕಿಸಿ ದೀಕ್ಷಾಸ್ನಾನವನ್ನು ಮಾಡಿಸುವಂಥ ಪದ್ಧತಿ ಕೆಲವರು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಒಂದು ಬಾವುಟವನ್ನು ಹಿಡಿದುಕೊಂಡು ಅದರ ಕೆಳಗೆ ಮನುಷ್ಯರನ್ನ ತೂರಿಸಿ ಇದರ ಕೆಳಗಡೆ ಹೋಗು ಎಂಬುದಾಗಿ ಆ ಮನುಷ್ಯನನ್ನು ಆ ಧ್ವಜದ ಕೆಳಗಡೆಗೆ ಕೆಳಗಡೆಗಾಸಿ ಕಳುಹಿಸಿ ಇದೇ ದೀಕ್ಷಾಸ್ನಾನ ಎಂಬುದಾಗಿ ಮಾಡಿಕೊಂಡು ಹೋಗ್ತಾ ಇರುವಂಥ ಕೆಲವರಿದ್ದಾರೆ. ಇನ್ನು ಕೆಲವರು ತಲೆಯ ಮೇಲೆ ನೀರನ್ನು ಸುರಿದು ನಿನಗೆ ದೀಕ್ಷಾಸ್ನಾನವಾಯಿತು ಎಂಬುದಾಗಿ ಹೇಳುವಂಥ ಕೆಲವರಿದ್ದಾರೆ. ಗಮನಿಸಿ, ಅಂದರೆ ಈಗ ನಾವು ಒಂದ್ಸಾರಿ ಈ ಮಾತುಗಳನ್ನೆಲ್ಲ ಗಮನಿಸುವಂಥದ್ದಾದರೆ ಬೈಬಲ್ ಬಳಿಗೆ ಇವರು ಮಾಡುವಂಥ ಈ ಬೋಧನೆಗಳಾಗಿರ್ಬೋದು, ಇವ್ರು ನಡ್ಕೊಳ್ಳುವಂಥ ರೀತಿಗಳಾಗಿರ್ಬೋದು, ಇವ್ರು ಮಾಡ್ತಾ ಇರುವಂಥ ಈ ಕಾರ್ಯಗಳನ್ನು ಬೈಬಲ್ ಬಳಿಗೆ ತೆಗೆದುಕೊಂಡು ಬರುವಂಥದ್ದಾದರೆ ಯೇಸು ಕ್ರಿಸ್ತನು ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡಿದ್ದಾನೆ. ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಯಾವ ರೀತಿಯಾಗಿ ಮಾಡಿಸ್ಕೊಂಡಿದ್ದಾನೆ? ಮತ್ತಾಯನ ಬರೆದ ಸುವಾರ್ತೆ 3:16 ವಚನವನ್ನು ಗಮನಿಸಿ ಒಂದ್ಸಾರಿ. ಮತ್ತಾಯನ ಸುವಾರ್ತೆ 3:16 ಬೇಗ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು. ಗಮನಿಸಿ, ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೆ. ಇಲ್ಲಿ ಏನು ಕಾಣುತ್ತೆ? ನೀರಿನಿಂದ ಮೇಲಕ್ಕೆ ಬರಲು. ನೀರಿನಿಂದ ಮೇಲಕ್ಕೆ ಬರೋಣ. ಈಗ ಚುಮುಕಿಸುವಂಥ ಕಾರ್ಯವಾದರೆ ನೀರಿನಿಂದ ಮೇಲಕ್ಕೆ ಬರುವಂಥ ಪರಿಸ್ಥಿತಿ ಇಲ್ಲ. ತಲೆ ಮೇಲೆ ನೀರು ಸುರಿಯುವಂಥದ್ದಾದರೆ ಅವಾಗಲೂ ಕೂಡ ನೀರಿನಿಂದ ಮೇಲಕ್ಕೆ ಬರುವಂಥ ಪರಿಸ್ಥಿತಿ ಇಲ್ಲ. ನೀರಿನಲ್ಲಿ ಮುಳುಗುದ್ರೇನೆ ನೀರಿನಿಂದ ಮೇಲಕ್ಕೆ ಬರುವಂಥ ಕಾರ್ಯವಿರ್ತತೆ. ಅಂದರೆ ನಮಗಿಲ್ಲಿ ಅರ್ಥವಾಗಬೇಕಾಗಿರುವಂಥ ವಿಚಾರ ಏನು ಅಂದರೆ, ಯೇಸು ಕ್ರಿಸ್ತನು ನೀರಿನಲ್ಲಿ ಮುಳುಗಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಯೇಸು ಕ್ರಿಸ್ತನು ಮುಳುಗಿದ್ದಾನೆ. ಅದಕ್ಕೆ ದೇವರ ಮಾತುಗಳೇ ಸಾಕ್ಷಿ ಕೊಡ್ತಾ ಇದೆ. ಮುಳುಗಿ ಆತನು ದೀಕ್ಷಾಸ್ನಾನ ತೆಗೆದುಕೊಂಡಂಥ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಈ ಮಾನವ ಕಲ್ಪಿತ ಪದ್ಧತಿಗಳನ್ನು ಅನುಸರಿಸಬೇಕಾ, ಯೇಸು ಕ್ರಿಸ್ತನ ಮಾತುಗಳನ್ನು ನಾವು ಅನುಸರಿಸಬೇಕಾ? ಇವತ್ತು ಕೆಲವರು ಈ ಪಾಶ್ಚಾತ್ಯ ದೇಶಗಳಲ್ಲಿ ನೀರು ಗಡ್ಡೆ ಕಟ್ಟುತ್ತಲ್ಲ, ಆಗಿರುವಂಥ ಕಾರಣವೇ ಈ ರೀತಿಯಾದಂಥ ಚುಮುಕಿಸುವಂಥ ಇಲ್ಲ ತಲೆಯ ಮೇಲೆ ನೀರು ಸುರಿಯುವಂಥ ದೀಕ್ಷಾಸ್ನಾನವನ್ನು ಮಾಡಿಸ್ತಾ ಇದ್ದೀವಿ ಎಂಬುದಾಗಿ ಹೇಳ್ತಾರೆ. ಆದರೆ ಈ ರೀತಿಯಾಗಿ ನೀರು ಗಡ್ಡೆ ಕಟ್ಟೋದ್ರಿಂದ ನಾವು ನೀರು ಕುಡಿಯಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರಾ? ಕುಡಿತಾರೆ. ನೀರು ಗಡ್ಡೆ ಕಟ್ಟತೆ ಆಗಿರುವಂಥ ಕಾರಣವೇ ನಾವು ಸ್ನಾನ ಮಾಡಲ್ಲ ಎಂಬುದಾಗಿ ಹೇಳ್ತಾರಾ? ಸ್ನಾನವನ್ನು ಮಾಡ್ತಾರೆ. ಅಂದರೆ ದೀಕ್ಷಾಸ್ನಾನವನ್ನು ಹೊರತುಪಡಿಸಿ ನೀರಿನ ಮೂಲಕ ಏನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಾರೆ, ನೀರು ಗಡ್ಡೆ ಕಟ್ಟಿದ್ರೂ ಕೂಡ. ಆದರೆ ನೀರಿನ ದೀಕ್ಷಾಸ್ನಾನದ ವಿಷಯದಲ್ಲಿ ನೀರು ಗಡ್ಡೆ ಕಟ್ಟುತ್ತೆ ಎಂಬುದಾಗಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ಮಾತನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 3:23 ವಚನವನ್ನು, ಯೋಹಾನ್ ಸುವಾರ್ತೆ 3:23
ಯೋಹಾನನು ಸಲಿಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದನು. ಅಲ್ಲಿ ಬಹಳ ನೀರಿತ್ತು. ಯೇಸು ಕ್ರಿಸ್ತನ ಮುಂದೆ ಆತನು ಯೇಸು ಕ್ರಿಸ್ತನ ಒಂದು ಜನದ ವಿಷಯದಲ್ಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಶುಭವಾರ್ತ ಮಾನವನ ತಿಳಿಸೋದಕ್ಕೋಸ್ಕರ ಬಂದಂತ ಆ ಒಂದು ಸ್ನಾನಿಕನಾದಂಥ ಯೋಹಾನನು ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದಾನಂತೆ. ಅಲ್ಲಿ ಬಹಳ ನೀರಿದೆಯಂತೆ. ಯಾರಿಗಾದ್ರೂ ಚುಮುಕಿಸುವುದಕ್ಕೆ ಇವರು ಚುಮುಕಿಸ್ತಾ ಇರುವಂಥದ್ದೇ ವಾಕ್ಯದ ಪ್ರಕಾರ ಸರಿ ಎಂಬುದಾಗಿ ನಾವು ಅಂದ್ಕೊಳ್ಳುವಂಥದ್ದಾದರೆ, ಚುಮುಕಿಸುವುದಕ್ಕೆ ಬಹಳ ನೀರು ಏನಕ್ಕೋಸ್ಕರ ಬೇಕು? ಒಂದು ಲೋಟ ಇಲ್ಲ ಒಂದು ಚೊಂಬು ನೀರಾದರೆ ಸಾಕಾಗಲ್ವಾ? ತಲೆ ಮೇಲೆ ನೀರು ಸುರಿಯುವಂಥದ್ದೇ ಬಾಗಿದೆ, ಒಂದು ತಂಬಿಗೆ ನೀರನ್ನು ತಂದರೆ ಸಾಕಾಗಲ್ವಾ? ಯಾಕೆ ಬಹಳ ನೀರಿರುವಂಥ ಜಾಗಕ್ಕೆ ಹೋಗಬೇಕು? ಅಂದರೆ ಯೇಸು ಕ್ರಿಸ್ತನ ಸಂಗತಿನ ನಾವು ಓದ್ಕೊಂಡಂಥ ರೀತಿಯಲ್ಲಿ ನೀರಿನಲ್ಲಿ ಮುಳುಗಬೇಕು. ಅಂದರೆ ಮನುಷ್ಯನು ಮುಳುಗುವಂಥ ಪರಿಸ್ಥಿತಿ ಬೇಕು ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ, ನಾವು ಮೊದಲೇ ಒಂದು ಮಾತನ್ನು ಓದ್ಕೊಂಡು ನಾವು ಆತನ ಮರಣದ ಮೂಲಕವಾಗಿ ಆತನೊಂದಿಗೆ ಮುಚ್ಚಲ್ಪಟ್ಟಿದ್ದಾರೆ ಎಂಬುದಾಗಿ. ಅಂದರೆ ಮರಣ ಮುಚ್ಚಲ್ಪಡುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದೇ ದೀಕ್ಷಾಸ್ನಾನದ ಅರ್ಥ ಎಂಬುದಾಗಿ ನಾನು ಆಗಲೇ ಹೇಳಿದೆ. ಈಗ ಯಾವುದೇ ಒಂದು ಸತ್ತಂಥ ಶವವನ್ನು ಭೂಮಿಯ ಮೇಲೆ ಮಲಗಿಸಿ ಮಣ್ಣನ್ನು ಚಿಮುಕಿಸ್ತಾರ? ಈ ರೀತಿಯಾಗಿ ಮಣ್ಣನ್ನು ಚಿಮುಕಿಸ್ಬಿಟ್ಟು ಹೋಗ್ಬಿಡ್ತಾರ? ಸ್ವಲ್ಪ ಮಣ್ಣನ್ನು ಚಿಮುಕಿಸಿ ಹೋಗ್ಬಿಡ್ತಾರ? ಇಲ್ಲ, ಏನೋ ಆ ಶವವನ್ನು ಹಾಗೆಯೇ ಕೂರಿಸಿ ತಲೆ ಮೇಲೆ ಸ್ವಲ್ಪ ಮಣ್ಣನ್ನು ಸುರಿದ್ಬಿಟ್ಟು ಹೊರಟೋಗ್ಬಿಡ್ತಾರ? ಅದು ಮುಚ್ಚಿದಂಗೆ ಸಮಾಧಿ ಮಾಡಲ್ಪಟ್ಟಂಗೆ ಆಗುತ್ತಾ? ಆಗಲ್ಲ. ಅಂದರೆ ಸಮಾಧಿ ಮಾಡಲ್ಪಡಬೇಕು ಅಂದರೆ ಅದು ಯಾವ ರೀತಿಯಾಗಿ? ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಆ ಶರೀರವನ್ನು ಮಣ್ಣಿನಿಂದ ಮುಚ್ಚುವಂಥದ್ದೇ, ಆ ಶರೀರ ಕಾಣದಂಥ ರೀತಿಯಲ್ಲಿ ಮುಚ್ಚುವಂಥದ್ದೇ ಸಮಾಧಿ ಮಾಡಲ್ಪಡುವಂಥದ್ದು. ಆ ರೀತಿಯಾಗಿನೇ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗುದ್ರೇನೆ ಸಮಾಧಿ ಮಾಡಲ್ಪಟ್ಟಂಥ ರೀತಿಯಲ್ಲಿ. ಚುಮುಕಿಸಿದ್ರೆ ಸಮಾಧಿ ಮಾಡಲ್ಪಟ್ಟಂಗಲ್ಲ, ತಲೆ ಮೇಲೆ ನೀರನ್ನು ಸುರಿದ್ರೆ ಸಮಾಧಿ ಮಾಡಲ್ಪಟ್ಟಂಗಲ್ಲ. ಅಂದರೆ ಈ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಗಳ ಹೌದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನದಿಂದ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 8:36 ಮತ್ತೆ ಒಂದು ನಿಮಿಷ, ಯೋಹಾನ ಸುವಾರ್ತೆ 3:23 ಗಮನಿಸಿ. ಇನ್ನೊಂದು ಸರಿ. ಸಲೀಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದನು, ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದಾನೆ. ಅಲ್ಲಿ ಬಹಳ ನೀರಿತ್ತು. ಬಹಳ ನೀರಿರುವಂತ ಕಡೆಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾನೆ. ಜನರು ಬಂದು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಆಯ್ತಾ? ಓಕೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನದಿಂದ, ಅವರು ದಾರಿಯಲ್ಲಿ ಹೋಗುತ್ತಾ ಇದ್ದಾಗ ನೀರಿನ ಬಳಿಗೆ ಬಂದರು. ನೀರು ನನಗೆ ದೀಕ್ಷಾ ಸ್ನಾನ ಮಾಡುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನ ಒಳಗೆ ಫಿಲಿಪ್ಪನು ಕಂಚುಕಿ ಇಬ್ಬರು ನೀರಿನ ಒಳಗಡೆ ಇಳಿದಿದ್ದಾರೆ. ಗಮನಿಸಿ, ಚುಮುಕಿಸುವಂಥದ್ದೇ ಸತ್ಯವಾಗಿದ್ದಿದ್ರೆ ವಾಕ್ಯದ ಪ್ರಕಾರ, ತಲೆ ಮೇಲೆ ನಿಲ್ಲಿಸುರಿಯುವಂಥದ್ದೇ ಸತ್ಯವಾಗಿದ್ದಿದ್ರೆ ಇವರೇನಕ್ಕೋಸ್ಕರ ನೀರಿನಲ್ಲಿ ಇಳಿತಾರೆ? ಈಗ ಅವನ್ನೆಲ್ಲ ಹೋಗುವ ದಾರಿಯಲ್ಲಿ ನೀರನ್ನ ಕಂಡ ಎಂಬುದಾಗಿ ಇದೆ. ಆ ಥರ ಬರುವಂಥ ಜಾಗದಲ್ಲಿ ಯಾರು ಒಂದು ಚೊಂಬು ನೀರನ್ನು ಕೊಡ್ತಾ ಇರಲಿಲ್ವಾ? ಒಂದು ಬಿಂದಿಗೆ ನೀರನ್ನು ಕೊಡ್ತಾ ಇರಲಿಲ್ವ? ಕಂಚುಕಿಗೆ ಅದಲ್ದಲೇನೆ ಆತನ ಆರ್ಥಿಕ ಮಂತ್ರಿ, ಗಮನಿಸಿ, ಅಂತನಿಗೆ ಕೊಡ್ತಾ ಇರಲಿಲ್ವಾ? ಅಂದರೆ ಇವರ ಕಾರ್ಯಗಳು ವಾಕ್ಯಕ್ಕೆ ವಿರುದ್ಧವಾದಂಥವುಗಳು. ಅಂದರೆ ಈ ಧ್ವಜದ ಕೆಳಗೆ ಹೋಗುವಂಥದ್ದು ವಾಕ್ಯಕ್ಕೆ ವಿರುದ್ಧವಾದಂಥದ್ದು, ಚುಮುಕಿಸುವಂಥದ್ದು ಕೂಡ ವಾಕ್ಯಕ್ಕೆ ವಿರುದ್ಧವಾದಂಥದ್ದು, ತಲೆಯ ಮೇಲೆ ನೀರು ಸುರಿಯುವಂಥದ್ದು ಕೂಡ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಗಳು. ಇವೆಲ್ಲವೂ ಕೂಡ ತಪ್ಪು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಿಲ್ಲಿ. ಈಗ ಈ ಒಂದು ದೀಕ್ಷಾ ಸ್ನಾನವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ ಅಂದರೆ, ನೀರಿನಲ್ಲಿ, ಅಂದರೆ ಮನುಷ್ಯನು ನೀರಿನ ಒಳಗಡೆ ಮುಳುಗುವಂಥ ಪರಿಸ್ಥಿತಿ, ಅಷ್ಟರ ಪ್ರಮಾಣದಲ್ಲಿರುವಂಥ ನೀರಿನಲ್ಲಿ ಹೋಗಿ ಆತನು ದೀಕ್ಷಾ ಸ್ನಾನವನ್ನು ನೀರಿನಲ್ಲಿ ಮುಳುಗಿ ಈಚೆಗೆ ಬರಬೇಕು. ಇದೇ ವಾಕ್ಯಕ್ಕೆ ಅನುಸಾರವಾಗಿರುವಂಥ ದೀಕ್ಷಾ ಸ್ನಾನ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ದೀಕ್ಷಾ ಸ್ನಾನ ಅಂದರೆ ಏನು ಅಂತ ಹೇಳಿ ಗೊತ್ತಾಯಿತು. ದೀಕ್ಷಾ ಸ್ನಾನವನ್ನು ಏನಕ್ಕೋಸ್ಕರ ತೆಗೆದುಕೊಳ್ಬೇಕು ಎನ್ನುವಂಥದ್ದು ಗೊತ್ತಾಯಿತು. ದೀಕ್ಷಾ ಸ್ನಾನವನ್ನು ಹೇಗೆ ತೆಗೆದುಕೊಳ್ಬೇಕು ಎನ್ನುವಂಥದ್ದು ಕೂಡ ಗೊತ್ತಾಯಿತು. ಈಗ ದೀಕ್ಷಾ ಸ್ನಾನವನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಇದನ್ನು ನಾವು ಸ್ಪಷ್ಟವಾಗಿ ಈಗ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದರೆ ಕೆಲವೊಂದು ಸಮಯಗಳಲ್ಲಿ ಕೆಲವರು ದೀಕ್ಷಾ ಸ್ನಾನವನ್ನು
ನಾವು ಉದಾಹರಣೆಯಾಗಿ ನೋಡುವಂಥದ್ದಾದ್ರೆ ನಾವೇ ನಮ್ಮ ಪರಿಸ್ಥಿತಿಯನ್ನೇ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ನಮಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ, ಅದನ್ನು ಓದಿದ್ದೀವಿ, ತಿಳಿದುಕೊಂಡಿದ್ದೀವಿ, ಬೈಬಲ್ನ ಅರ್ಥ ಮಾಡಿಕೊಂಡಂಥ ತರುವಾಯ ದೀಕ್ಷಾಸ್ನಾನ ಅವಶ್ಯಕತೆ ಇದೆ ಎನ್ನುವಂಥ ಸಂಗತಿ ನಮಗೆ ಗೊತ್ತಾದಾಗಲೇ ದೀಕ್ಷಾಸ್ನಾನಕ್ಕೋಸ್ಕರ ನಾವು ಬೇಡಿದಾಗ, ಕೇಳಿದಾಗ ದೀಕ್ಷಾಸ್ನಾನವನ್ನು ನಾವು ಕೇಳಿದಂಥ ಸಮಯದಲ್ಲಿ ಕೊಟ್ಟಿಲ್ಲ. ಅಂದರೆ ಒಬ್ಬೊಬ್ಬರಿಗೆ ಮಾಡಿಸೋದಕ್ಕಾಗಲ್ಲ, ಇಲ್ಲ ಆ ಸಮಯ ಬರಬೇಕು, ಈ ಸಮಯ ಬರಬೇಕು. ಇನ್ನೂ ಕೆಲವರು ಅಂದರೆ ಈ ಅನ್ಯರಿಗೆ ಯಾವ ರೀತಿಯಾಗಿ ಶುಭಗಳಿಗೆಗಳು ಅಶುಭಗಳಿಗೆಗಳು ಎಂಬುದಾಗಿ ಇದೆಯೋ ಆ ರೀತಿಯಾಗಿ ಕ್ರೈಸ್ತರಲ್ಲೂ ಕೂಡ ಒಳ್ಳೆಯ ಕಾಲಗಳು ಎನ್ನುವಂಥದ್ದು ಬರಬೇಕು, ಕ್ರಿಸ್ಮಸ್ ಎನ್ನುವಂಥದ್ದು ಬರಬೇಕು, ಇಲ್ಲ ಶುಭ ಶುಕ್ರವಾರ ಎನ್ನುವಂಥದ್ದು ಬರಬೇಕು, ಆವಾಗಲೇ ದೀಕ್ಷಾಸ್ನಾನ ಎನ್ನುವಂಥದ್ದನ್ನು ಮಾಡಿಸೋದಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇರ್ತಾರೆ. ಇವೆಲ್ಲವೂ ಕೂಡ ತಪ್ಪಿನ ಮಾತುಗಳು. ಯಾಕೆ ಅಂತಂದರೆ, ಇವತ್ತು ಯಾವುದೇ ಒಬ್ಬ ಮನುಷ್ಯನು ಆತನು ಬದಲಾಗಿರ್ತಾನೆ ಅಂದ್ಕೊಳ್ಳಿ, ಆತನು ಲೋಕದಲ್ಲಿದ್ದಂಥ ಮನುಷ್ಯನು ಬದಲಾಗಿ ದೀಕ್ಷಾಸ್ನಾನಕ್ಕೋಸ್ಕರ ರೆಡಿ ಆಗ್ತಾನೆ ಅಂದ್ಕೊಳ್ಳಿ. ದೀಕ್ಷಾಸ್ನಾನಕ್ಕೋಸ್ಕರ ಆತನು ರೆಡಿಯಾಗಿದ್ದಂಥ ಸಮಯದಲ್ಲಿ ಇವರು ದೀಕ್ಷಾಸ್ನಾನವನ್ನು ಕೊಡದೆ ತಡೆ ಮಾಡಿದ್ರೆ, ಮುಂದೆ ಯಾವತ್ತೋ ಕೊಡ್ತೀನಿ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ, ಇಲ್ಲ ಇನ್ನೂ ಸ್ವಲ್ಪ ದಿನ ಪರೀಕ್ಷೆ ಮಾಡಿ ನೋಡಬೇಕು ಎಂಬುದಾಗಿ ಇವರು ಏನಾದರೂ ಒಂದು ವೇಳೆ ತಡೆದು ನಿಲ್ಲಿಸುವಂಥದ್ದಾದರೆ, ದೀಕ್ಷಾಸ್ನಾನವನ್ನು ಕೊಡೋದನ್ನು ತಡ ಮಾಡುವಂಥದ್ದಾದರೆ, ಆತನೊಂದು ವೇಳೆ ಏನಾದರೂ ಮನಸ್ಸನ್ನು ಮಾರ್ಪಡಿಸಿಕೊಂಡು ಲೋಕದ ಕಡೆಗೆ ಹೋದರೆ, ಆವಾಗಲೂ ಕೂಡ ಆತನು ಸತ್ತರೆ ಪಾತಾಳ ಲೋಕಕ್ಕೆ, ಅದರ ನರಕಕ್ಕೆ ಹೋಗ್ತಾನೆ, ಪರಲೋಕಕ್ಕೆ ಹೋಗಲ್ಲ. ಅಷ್ಟು ಮಾತ್ರವಲ್ಲದೆ ದೀಕ್ಷಾಸ್ನಾನಕ್ಕೆ ಸಿದ್ಧಪಟ್ಟಂಥ ವ್ಯಕ್ತಿ ಆ ದೀಕ್ಷಾಸ್ನಾನವನ್ನು ಇವರು ಕೊಡೋದಕ್ಕೆ ಲೇಟ್ ಮಾಡಿದಂಥ ಕಾರಣ ಆ ಸಮಯದ ಮಧ್ಯದಲ್ಲಿ ಆತನೇನಾದರೂ ಒಂದು ವೇಳೆ ಪ್ರಾಣವನ್ನು ಕಳೆದುಕೊಂಡು ಆತನ ಸತ್ತೋದ ಅಂದ್ಕೊಂಡ್ರೆ ನೇರವಾಗಿ ಆತನು ನರಕಕ್ಕೆ ಹೋಗ್ತಾನೆ. ಅಂದರೆ ಇದಕ್ಕೆ ಬಾಧ್ಯರು ಯಾರು? ಆಲೋಚನೆ ಮಾಡಿ, ಇದಕ್ಕೆ ಬಾಧ್ಯರು ಯಾರು? ಒಬ್ಬ ಆಕ್ಸಿಡೆಂಟ್ ಆಗಿರುವಂಥ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಎನ್ನುವಂಥದ್ದು ಎಂಥ ಪ್ರಾಮುಖ್ಯವೋ, ಒಬ್ಬ ಪಾಪಿಗೆ ದೀಕ್ಷಾಸ್ನಾನ ಎನ್ನುವಂಥದ್ದು ಅಷ್ಟೇ ಪ್ರಾಮುಖ್ಯವಾದಂಥ ವಿಚಾರ. ಒಬ್ಬ ಪಾಪಿಯನ್ನು ಯಾವ ಸಮಯದಲ್ಲಾದರೂ ಕೂಡ, ಎಲ್ಲಿನಾದರೂ ಕೂಡ, ಹೇಗಾದರೂ ಸರಿ ದೀಕ್ಷಾಸ್ನಾನವನ್ನು ಮಾಡಿಸಿ ರಕ್ಷಣೆಯಲ್ಲಿ ಭದ್ರಪಡಿಸಬೇಕು. ಅವನು ಯಾವಾಗ ಬೇಕಾದರೂ ಅವನ ಪ್ರಾಣ ಹೋಗಲಿ, ಅವನು ಭದ್ರವಾಗಿ ಇರಬೇಕು. ಅವನು ಸತ್ತ ತಕ್ಷಣ ಪರಲೋಕಕ್ಕೆ ಹೋಗುವಂಥ ರೀತಿಯಲ್ಲಿ ಏರ್ಪಾಟನ್ನು ಮಾಡಬೇಕು. ಆಗಿರುವಂಥ ಕಾರಣ ದೀಕ್ಷಾಸ್ನಾನವನ್ನು ಮಾಡಿಸುವಂಥ ಸಮಯದಲ್ಲಿ ಆ ಸಮಯ ಈ ಗಳಿಗೆ, ಆ ಗಳಿಗೆ, ಈ ಕಾಲ ಆ ಕಾಲ ಎಂಬುದಾಗಿ ತಡೆಯೋದಕ್ಕೆ ಹೋಗಬಾರದು. ಬೈಬಲ್ನ ವಿಚಾರಕ್ಕೆ ಬರುವಂಥದ್ದಾದರೆ ದೀಕ್ಷಾಸ್ನಾನವನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು ಎನ್ನುವಂಥ ವಿಚಾರವನ್ನು ಕೆಲವೊಂದು ಸಂದರ್ಭಗಳನ್ನು ಗಮನಿಸುವಂಥದ್ದಾದರೆ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನದಿಂದ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 16:25 ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಅಂದ್ರೆ ಸೆರೆಮನೆಯಲ್ಲಿ ಇರುವಂತವರು ಇವರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರು. ಸೆರೆಯಲ್ಲಿದ್ದಂತವರು ಲಕ್ಷ್ಯ ಬಿಟ್ಟು ಕೇಳುತ್ತಾ ಇದ್ದರು. ಅಕಸ್ಮಾತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲಶೀಲರ ಮುಂದೆ ಬಿದ್ದನು. ಮತ್ತು ಅವರನ್ನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನನಗೆ ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರೆಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದ ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಗಮನಿಸಿ, ಇಲ್ಲಿ ಏನಿದೆಯೋ ಅದೇ ಗಳಿಗೆಯಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ತಾ ಇದ್ದಾನ ಸೆರೆಮನೆಯ ಅಧಿಕಾರಿ. ಯಾಕೆ? ಆತನು ಒಂದು ವೇಳೆ ಇನ್ನೊಂದು ದಿನವನ್ನು ಏರ್ಪಾಟು ಮಾಡಿ ವೈಭವದಿಂದ ದೀಕ್ಷಾಸ್ನಾನ ತೆಗೆದುಕೊಳ್ಳಬಹುದಾಗಿತ್ತು ತಾನೆ. ಗಮನಿಸಿ, ಇಲ್ಲಿ ನಾವು ಏನೋ ಬೇರೆ ಆಲೋಚನೆಯನ್ನು ಮಾಡಂಗಿಲ್ಲ. ಏನೋ ಒಂದು ವೇಳೆ ತನ್ನ ಕದ್ದು ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೋ ಏನೋ ಅರ್ಧರಾತ್ರಿಯಲ್ಲಿ ಎಂಬುದಾಗಿ ನಾವು ಅಂದ್ಕೊಳ್ಳಂಗಿಲ್ಲ. ಯಾಕೆ ಅಂತಂದ್ರೆ ಅವನು ದೀಕ್ಷಾಸ್ನಾನಕ್ಕೆ ರೆಡಿ ಆಗಿದ್ದಾನೆ ಅಂತ ಅಂದ್ರೆ ಆತನು ದೇವರ ಮಾತುಗಳನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾನೆ. ಪೌಲರ ಹೇಳುವಂಥ ಮಾತುಗಳನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾನೆ. ಅರ್ಥ ಮಾಡಿಕೊಂಡಿರುವಂಥ ಕಾರಣವೇ ಪ್ರಾಣ ಕೊಡೋದಕ್ಕಾದರೂ ರೆಡಿಯಾಗಿದ್ದಾನೆ. ಪ್ರಾಣ ಕೊಡೋದಕ್ಕೆ ರೆಡಿಯಾಗಿರುವಂಥವನು ಅಂದರೆ ದೀಕ್ಷಾಸ್ನಾನದಕ್ಕೂ ರೆಡಿಯಾಗಿರುವಂಥವನು ಇವ್ರು ಯಾರಿಗಾದ್ರೂ ಭಯ ಪಡ್ತಾನ? ಇಲ್ಲ. ಆತನು
ಅವಶ್ಯಕತೆ ಅಂದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ಆ ರೀತಿಯಾಗಿಯೇ ಅವಶ್ಯಕವಾಗಿ ಅರ್ಜೆಂಟಾಗಿ ಮಾಡಿಸಿಕೊಳ್ಳಬೇಕು. ಇಲ್ಲಾಂದರೆ ನಾವು ಸತ್ತರೆ ಪರಲೋಕಕ್ಕೆ ಹೋಗಲಿಲ್ಲ ನರಕಕ್ಕೆ ಹೋಗ್ತೀವಿ ಎನ್ನುವಂಥ ವಿಚಾರವನ್ನು ಅರ್ಥ ಮಾಡಿಕೊಂಡಿರುವಂಥ ಕಾರಣವೇ ಅವರು ಆ ಒಂದು ಗಳಿಗೆಯಲ್ಲಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾರೆ. ಅಷ್ಟು ಮಾತ್ರವಲ್ಲದೇನೆ ಅಪೊಸ್ತಲರ ಕೃತ್ಯಗಳು 8:36 ವಚನಗಳಲ್ಲಿ ನಾವು ಆಗಲೇ ನೋಡ್ಕೊಂಡಂಥ ಒಂದು ಸಂದರ್ಭವನ್ನು ಗಮನಿಸುವಂಥದ್ದಾದರೆ, ಆಫ್ರಿಕಾ ಖಂಡದಲ್ಲಿರುವಂಥ ಐಥಿಯೋಪಿಯಾ ದೇಶದ ಒಂದು ಆರ್ಥಿಕ ಮಂತ್ರಿ ಆಗಿರುವಂಥ ಆ ಒಂದು ನಪುಂಸಕನು ಭಯಭಕ್ತಿಯಿಂದ ಆತನು ಆ ಒಂದು ದಾರಿಯಲ್ಲಿ ಹೋಗ್ತಿದ್ದಂಥ ಫಿಲಿಪ್ಪನ ಆತನೇನು ಆ ಒಂದು ಏಷ್ಯಾ ಖಂಡದಲ್ಲಿರುವಂಥ ಪಾಲಸ್ತೀನಾಗ ಆತನು ಯೆರೂಸಲೇಮಿನಲ್ಲಿರುವಂಥ ಮಂದಿರಕ್ಕೆ ಆರಾಧನೆಗೋಸ್ಕರ ಹೋಗಿ ಮತ್ತೆ ಆತನ ದೇಶಕ್ಕೆ ಹೋಗುವಂಥ ಸಮಯದಲ್ಲಿ ದಾರಿಯಲ್ಲಿ ಸಿಕ್ಕಂಥ ಫಿಲಿಪ್ಪನ ಮೂಲಕವಾಗಿ ದೀಕ್ಷಾಸ್ನಾನ ಎನ್ನುವಂಥದ್ದು ಅವಶ್ಯ ಎಂಬುದಾಗಿ ತಿಳಿದಂಥ ಕ್ಷಣದಲ್ಲೇನೆ ಆ ಕ್ಷಣದಲ್ಲಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾನೆ. ಗಮನಿಸಿ, ಆ ಕ್ಷಣದಲ್ಲೇ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾನೆ. ಯಾಕೆ ಇನ್ನೊಂದು ದಿನವನ್ನು ಆರ್ಥಿಕ ಮಂತ್ರಿ ಆಗಿರುವಂಥವನು ಅಂದರೆ ಸುಮ್ಮನೆನಾ? ಗಮನಿಸಿ, ಸುಮ್ಮನೆನಾ? ಚಿಕ್ಕ ವ್ಯಕ್ತಿ ಅಲ್ಲ, ಅಂಥ ದೊಡ್ಡ ವ್ಯಕ್ತಿ ಅಂಥ ಒಂದು ಸಮಯದಲ್ಲಿ ಅರ್ಜೆಂಟಾಗಿ ದೀಕ್ಷಾನ ತೆಗೆದುಕೊಂಡಿದ್ದಾನೆ ಅಂದರೆ ಏನರ್ಥ? ದೇವರು ಬೈಬಲಲ್ಲಿ ಈ ಮಾತುಗಳನ್ನು ಬರೆಸಿದ್ದಾನೆ ಅಂತ ಅಂದರೆ ಇವೆಲ್ಲವೂ ಕೂಡ ನಮಗೆ ಬೇಕಾಗಿರುವಂಥವುಗಳು. ಅರ್ಜೆಂಟಾಗಿ ಅವರೇನೋ ತೆಗೆದುಕೊಂಡಿರುವಂಥ ಕಾರ್ಯವನ್ನು ವ್ಯರ್ಥವಾಗಿ ದೇವರು ಬರೆಸಿಲ್ಲ. ನೀವು ಕೂಡ ಅರ್ಜೆಂಟಾಗಿ ದೀಕ್ಷೆಯನ್ನು ತೆಗೆದುಕೊಂಡು ರಕ್ಷಣೆಯಲ್ಲಿ ಭದ್ರವಾಗಿರಬೇಕು ಎನ್ನುವಂಥ ರೀತಿಯಲ್ಲಿ ದೇವರು ಬರೆಸಿಕೊಟ್ಟಿರುವಂಥ ಮಾತುಗಳು ಇವೆಲ್ಲವೂ ಕೂಡ. ಗಮನಿಸಿ ಈ ಮಾತುಗಳನ್ನು. ಆಗಿರುವಂಥ ಕಾರಣ ಈ ಒಂದು ದೀಕ್ಷಾ ಸ್ನಾನವನ್ನು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಅಂತಂದರೆ, ಯಾವಾಗ ನಮ್ಮ ಮನಸ್ಸನ್ನು ಮಾರ್ಪಡಿಸಿಕೊಳ್ತೀವೋ, ಯಾವಾಗ ನಮ್ಮ ಮನಸ್ಸನ್ನು ನಾವು ಮಾರ್ಪಡಿಸಿಕೊಂಡು ದೀಕ್ಷಾ ಸ್ನಾನವನ್ನು ಕೇಳ್ತೀವೋ ಆ ಕ್ಷಣದಲ್ಲಿ ಅವರು ಕೂಡ ದೀಕ್ಷಾ ಸ್ನಾನ ಕೊಡಬೇಕು. ಆ ಕ್ಷಣದಲ್ಲಿ ಯಾವಾಗ ದೀಕ್ಷಾ ಸ್ನಾನ ಅನ್ನುವಂಥದ್ದು ಅವಶ್ಯ ಎಂಬುದಾಗಿ ನಾವು ತಿಳ್ಕೊಂತೀವೋ ಆ ಕ್ಷಣದಲ್ಲಿ ನಾವು ಕೂಡ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ಅವರು ಕೂಡ ಕೊಡಬೇಕು, ನಾವು ಕೂಡ ತೆಗೆದುಕೊಳ್ಬೇಕು. ಒಬ್ಬ ಅಪಘಾತವಾಗಿರುವಂಥ ವ್ಯಕ್ತಿಗೆ ಯಾವ ರೀತಿಯಾಗಿ ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಅವಶ್ಯಕವಾಗಿ ಅತಿ ಬೇಗನೆ ಮಾಡಬೇಕೋ ಆ ರೀತಿಯಾಗಿಯೇ ಮಾಡಬೇಕು ದೀಕ್ಷಾಸ್ನಾನವನ್ನು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ದೇಶಕ್ಕೆ ಆರ್ಥಿಕ ಮಂತ್ರಿ ಆಗಿರುವಂಥ ವ್ಯಕ್ತಿಯೇ ಹಿಂದೆ ಮುಂದೆ ಯೋಚನೆ ಮಾಡಿದ ದಾರಿ ಮಧ್ಯದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನೆ ಅಂತ ಅಂದರೆ, ದೀಕ್ಷಾಸ್ನಾನ ಎನ್ನುವಂಥದ್ರ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಜಾಗ್ರತೆಯನ್ನು ತೆಗೆದುಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೋ ಬೇಗನೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗಿರುವಂಥ ಕಾರಣ ದೀಕ್ಷಾಸ್ನಾನವನ್ನು ಯಾವಾಗ ತೆಗೆದುಕೊಳ್ಳಬೇಕು? ಅತಿ ಬೇಗನೆ ತೆಗೆದುಕೊಳ್ಳಬೇಕು. ಪೌಲನ ವಿಷಯದಲ್ಲಿ ಆತನು ಕಣ್ಣನ್ನ ಕಾಣದೇ ಇದ್ದಂತಹ ಸಮಯದಲ್ಲಿ ಆತನಿಗೆ ದರ್ಶನ ಆಗಿ ಆತನು ಕಣ್ಣು ಕಾಣದಲ್ಲಿ ಇದ್ದಂಥ ಪರಿಸ್ಥಿತಿಯಲ್ಲಿದ್ದಾಗ ಆತನಿಗೆ ಹೇಳುವಂಥ ಮಾತು ಏನು ಅಂದರೆ, ನೀನೇನಕ್ಕೋಸ್ಕರ ತಡ ಮಾಡ್ತೀವಿ, ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವಂಥವನಾಗಿ ನೀನು ದೀಕ್ಷಾಸ್ನಾನವನ್ನು ಮಾಡಿಸಿಕೊ ಎಂಬುದಾಗಿ ನಾವು ಆಗಲೇ ಓದ್ಕೊಂಡಿರುವಂಥ ಮಾತ ಇದು. ಅಂದರೆ ಲೇಟ್ ಮಾಡಂಗಿಲ್ವಾ? ಪಾಪಿಯಾಗಿದ್ದಂಥ ವ್ಯಕ್ತಿ ಆತನ ಮನಸ್ಸನ್ನು ಮಾರ್ಪಡಿಸಿಕೊಂಡು ಬದಲಾದಂಥ ತರುವಾಯ ಅತಿ ಬೇಗನೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳಬೇಕು. ದೀಕ್ಷಾಸ್ನಾನದ ವಿಷಯದಲ್ಲಿ ತಡ ಮಾಡಬಾರದು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಈ ಒಂದು ದೀಕ್ಷಾಸ್ನಾನವನ್ನು ಎರಡನೇ ಸಾರಿ ಮಾಡಿಸ್ಕೊಳ್ಳಬಹುದಾ? ದೀಕ್ಷಾಸ್ನಾನದ ವಿಷಯದಲ್ಲಿ ನಾವೇನು ಓದ್ಕೊಂಡು ಸ್ನಾನ ದೀಕ್ಷೆ ಒಂದೇ ಎಂಬುದಾಗಿ ನೋಡ್ಕೊಂಡು, ಆದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ಒಂದೇ ಅಂತ ಅಂದರೆ ಇದರ ಅರ್ಥ ಏನು ಅಂತಂದರೆ, ದೀಕ್ಷಾಸ್ನಾನ ಒಂದೇ ರೀತಿಯಾಗಿದೆ ಅಂತ ಅರ್ಥ. ಒಂದೇ ರೀತಿಯಾಗಿದೆ ಅಂತ ಅರ್ಥ ಹೊರತು ಒಂದೇ ಸಾರಿ ಮಾಡಿಸ್ಕೋಬೇಕು ಅನ್ನುವಂಥ ಮಾತುಗಳ ಆ ರೀತಿಯಾಗಿ ಅಲ್ಲ ಅರ್ಥ ಇದು. ಯಾಕೆ ಅಂತ ಅಂದರೆ, ಈಗ ಇವರು ಧ್ವಜದ ಕೆಳಗೆ ಹೋಗುವಂಥದ್ದು, ನೀರನ್ನ ಚುಮುಕಿಸುವಂಥದ್ದು ಇವೆಲ್ಲವೂ ಕೂಡ ವಾಕ್ಯದ ಪ್ರಕಾರವಾಗಿ ತಪ್ಪು ಅಂತ ಹೇಳಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡು, ಈ ರೀತಿಗೆ ತಪ್ಪಾಗಿರುವಂಥವ್ರು ಮತ್ತೆ ದೀಕ್ಷಾಸ್ನಾನ ಸರಿಯಾದಂಥ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ಬೇಕಾ ಅಂತ ಅಂದರೆ ಖಚಿತವಾಗಿ ನಾವು ಮಾಡಿಸ್ಕೊಳ್ಳಲೇಬೇಕು. ಯಾವ ರೀತಿಯಾಗಿ ಅಂತಂದರೆ, ಇವತ್ತು ನಾವು ಯಾವುದೋ ನಮ್ಮ ಸ್ವಂತ ಊರುಗಳಿಗೆ ಹೋಗುವಂಥ ಬಸ್ಸುಗಳನ್ನು ಹತ್ತಿರ್ತೀವಿ. ನಾವು ಹತ್ತಿರುವಂಥ ಬಸ್ಸು ನಾವು ಹೋಗುವಂಥ ಊರನ್ನ ಸೇರಲ್ಲ, ಬೇರೆ ರೂಟ್ಗೆ ಹೋಗುತ್ತೆ ಎಂಬುದಾಗಿ ನಮಗೆ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ, ಇಳಿದು ಬೇರೆ ಬಸ್ಸನ್ನು ನಮ್ಮೂರಿಗೆ ಹೋಗುವಂಥ ಬಸ್ಸನ್ನು ಹತ್ತುತ್ತೀವಿ. ಆ ರೀತಿಯಾಗಿನೇ ದೀಕ್ಷಾಸ್ನಾನ ಮಾಡಿಸ್ಕೊಂಡಿರುವಂಥ ನಾವು ಈ ದೀಕ್ಷಾಸ್ನಾನ ನಮ್ಮನ್ನು ಪರಲೋಕಕ್ಕೆ ಸೇರಿಸಲ್ಲ ಅಂದರೆ ಇದು ವಾಕ್ಯಕ್ಕೆ ಅನುಸಾರವಾಗಿ ಇಲ್ಲ ಎಂಬುದಾಗಿ ನಾವು ಗೊತ್ತಾದರೆ ಏನು ಮಾಡಬೇಕು? ಎರಡನೇ ಸಾರಿ ಆದರೂ ಕೂಡ, ಮೂರನೇ ಸಾರಿ ಆದರೂ ಕೂಡ, ಅದು 1000 ಸಾರಿ ಆಗಿದ್ರೂ ಕೂಡ, ಎಷ್ಟೇ ಸಾರಿ ಆಗಿದ್ರೂ ಕೂಡ, ವಾಕ್ಯಕ್ಕೆ ವ್ಯತಿರೇಕವಾಗಿರುವಂಥ ದೀಕ್ಷಾಸ್ನಾನಗಳು 1,00,000 ಸಾರಿ ಮಾಡಿಸ್ಕೊಂಡ್ರೂ ಕೂಡ, ಕೊನೆಯದಾಗಾದರೂ ಕೂಡ ವಾಕ್ಯಕ್ಕೆ ಅನುಸಾರವಾಗಿರುವಂಥ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಂಡ್ರೆ ಮಾತ್ರವೇ ಪರಲೋಕ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಬೈಬಲಲ್ಲಿ ಎರಡನೇ ಸಾರಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿರುವಂಥ ಕಾರ್ಯ ಏನಾದರೂ ಇದೆಯಾ ಎಂಬುದಾಗಿ ನೋಡುವಂಥದ್ದಾದರೆ, ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ ಗಮನಿಸಿ.
ಅಪೊಸ್ತಲರ ಕೃತ್ಯಗಳು 19:1-5 ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮವರನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಿದನು. ನೀವು ನಂಬಿದಾಗ ಪವಿತ್ರಾತ್ಮವರವನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಪೌಲನು ಕೇಳ್ತಾ ಇದ್ದಾನೆ. ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮವರು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೀರಿ ಗಮನಿಸಿ, ಎಂದು ಕೇಳಿದಕ್ಕೆ, ಪೌಲನು ಕೇಳ್ತಾ ಇದ್ದಾನೆ, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀರಾ ಅಂತ. ಅಂದ್ರೆ ಅವ್ರು ಆಲ್ರೆಡಿ ದೀಕ್ಷಾನ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಹೌದು. ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ ಎಂಬುದಾಗಿ ಕೇಳ್ತಾ ಇದ್ದೇನೆ. ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು. ನಾವು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾನ ಮಾಡಿಸ್ಕೊಂಡಿದೀವಿ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಅಂದ್ರೆ ಇವರು ಈ ಒಂದು ತಂದೆ ಮಗ ಪವಿತ್ರಾತ್ಮನ ವಿಷಯಗಳನ್ನು ಸರಿಯಾದಂಥ ರೀತಿಯಲ್ಲಿ ಪವಿತ್ರಾತ್ಮನ ಕಾರ್ಯಗಳನ್ನು ತಿಳಿದಿಲ್ಲ ಎನ್ನುವಂಥ ಕಾರ್ಯ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಅವಾಗ ಮುಂದೆ ಏನಾಗುತ್ತೆ? ಮುಂದೆ ಅದಕ್ಕೆ ಪೌಲನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಗಮನಿಸಿ, ಮತ್ತೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂತವರು, ಮೊದಲೇ ದೀಕ್ಷಾನ ಮಾಡಿಸ್ಕೊಂಡಿರುವಂತವರು ಮತ್ತೆ ದೀಕ್ಷಾ ಸ್ನಾನ ತೆಗೆದುಕೊಳ್ತಾ ಇದ್ದಾರೆ. ಏನಕ್ಕೋಸ್ಕರ? ಅವರು ಮೊದಲು ಮಾಡಿಸ್ಕೊಂಡಿರುವಂಥ ದೀಕ್ಷಾ ಸ್ನಾನ ಸರಿ ಇಲ್ಲದೇ ಇರುವಂಥ ಕಾರಣ ಮತ್ತೆ ಪೌಲನು ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದಾನೆ. ಗಮನಿಸಿ, ಆಗಿರುವಂಥ ಕಾರಣ ದೀಕ್ಷಾ ಸ್ನಾನ ಎನ್ನುವಂಥದ್ದು ಸರಿಯಾಗಿ ಇಲ್ದಲೇ ಇದ್ದರೆ, ವಾಕ್ಯಕ್ಕನುಸಾರವಾಗಿ ದೀಕ್ಷಾ ಸ್ನಾನ ಇಲ್ದಲೇ ಇದ್ದರೆ, ಅಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ರಿ ಎಂಬುದಾಗಿ ಯೇಸು ಕ್ರಿಸ್ತನ ಮಾತಿಗನುಸಾರವಾಗಿ ನಾವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳದಲೇ ಇದ್ದರೆ, ನೀರಿನಲ್ಲಿ ಮುಳುಗಿ ಈಚೆಗೆ ಬರುವಂಥ ರೀತಿಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳದಲೇ ಇದ್ದರೆ, ಈ ರೀತಿಯಾಗಿ ವಾಕ್ಯಕ್ಕೆ ವ್ಯತಿರೇಕವಾಗಿರುವಂಥ ಯಾವುದೇ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ಳದಲೇ ಇದ್ದರೆ, ಅಂದರೆ ವಾಕ್ಯಕ್ಕೆ ವಿರುದ್ಧವಾಗಿರುವಂಥ ಯಾವುದೇ ದೀಕ್ಷಾಸ್ನಾನವನ್ನು ನಾವು ಮಾಡಿಸ್ಕೊಂಡಿದ್ದರೆ, ನಾವು ಮತ್ತೆ ವಾಕ್ಯಕ್ಕೆ ಅನುಸಾರವಾಗಿರುವಂಥ ದೀಕ್ಷಾ ಸ್ನಾನವನ್ನು, ಅದು ಎಷ್ಟನೇ ಸಾರಿದಾಗಿದ್ರೂ ಆಗಿರ್ಬೋದು, ಮಾಡಿಸಿಕೊಳ್ಳಲೇಬೇಕು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನವನ್ನು ಕೊಡ್ಬೋದಾ? ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನವನ್ನು ಕೊಡ್ಬೋದಾ ಎಂಬುದಾಗಿ ನಾವು ಆಲೋಚನೆ ಮಾಡಿ, ನಾವು ಸಾಮಾನ್ಯವಾಗಿ ನಾವು ಕಾಮನ್ ಆಗಿ ಕೆಲವೊಂದು ಸಂಗತಿಗಳನ್ನು ಚಿಕ್ಕ ಮಕ್ಕಳ ವಿಷಯದಲ್ಲಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಚಿಕ್ಕ ಮಕ್ಕಳಿಗೆ ಯಾವುದೇ ಪಾಪದ ಪರಿಜ್ಞಾನ ಎನ್ನುವಂಥದ್ದು ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಪಾಪ ಪುಣ್ಯ, ಯಾವುದು ಪಾಪ ಯಾವುದು ಪುಣ್ಯ ಎನ್ನುವಂಥ ರೀತಿಯಲ್ಲಿ ಪರಿಜ್ಞಾನ ಎನ್ನುವಂಥದ್ದು ಚಿಕ್ಕ ಮಕ್ಕಳಿಗೆ ಇಲ್ಲ. ಚಿಕ್ಕ ಮಕ್ಕಳಿಗೆ ಪಾಪ ಪುಣ್ಯದ ಪರಿಜ್ಞಾನವೇ ಇಲ್ಲದೇ ಇದ್ದಾಗ ದೀಕ್ಷಾಸ್ನಾನ ಎನ್ನುವಂಥದ್ದು ಬೇಕಾಗಿ ಏನಕ್ಕೋಸ್ಕರ ಬೇಕು? ಪಾಪ ಪರಿಹಾರಕ್ಕೋಸ್ಕರ ಬೇಕು. ಅವರಿಗೆ ಪಾಪದ ಪರಿಜ್ಞಾನವೇ ಇಲ್ಲದಲೇ ಇದ್ದರೆ ಪಾಪ ಯಾವ ರೀತಿಯಾಗಿ ಅವರ ಲೆಕ್ಕಕ್ಕೆ ಎಣಿಸಲ್ಪಡ್ತದೆ? ಪಾಪ ಎಣಿಸಲ್ಪಡಲ್ಲ. ಅಂದರೆ ಅವ್ರು ಪರಿಶುದ್ಧರೇ. ಪರಲೋಕಕ್ಕೆ ಹೋಗುವಂಥವ್ರಿಗೆ ಗಮನಿಸಿ, ಇವತ್ತು ಮನುಷ್ಯನ ಪಾಪ ಮಾಡ್ತಾನೆ, ಪಾಪ ಮಾಡಿದಂತೆ ತಕ್ಕಂತೆ ಅವನು ದೀಕ್ಷಾನ ಮಾಡಿಸ್ಕೊಂಡು ಪಾಪ ಪರಿಹಾರವನ್ನು ಮಾಡ್ಕೊಂಡ್ರೆ ಮಾತ್ರ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ. ಪಾಪ ಮಾಡದೇ ಇರುವಂಥ ಮಕ್ಕಳಿಗೆ ದೀಕ್ಷಾ ಸ್ನಾನ ಇಲ್ಲದಲೇ ಇದ್ದರೂ ಕೂಡ ಪರಲೋಕಕ್ಕೆ ಹೋಗ್ತಾರೆ. ದೀಕ್ಷಾ ಸ್ನಾನ ಇಲ್ಲದಲೇ ಇದ್ರೂ ಕೂಡ ಪರಲೋಕಕ್ಕೆ ಹೋಗುವಂಥ ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಎನ್ನುವಂಥದ್ದು ಏನಕ್ಕೋಸ್ಕರ ಬೇಕು? ಗಮನಿಸಿ ಈ ಮಾತನ್ನು. ಆಗಿರುವಂಥ ಕಾರಣ ಇವರಿಗೆ ಏನಾದರೂ ಪಾಪ ಪುಣ್ಯದ ಅರಿವಿದೆಯಾ ಅಂತ ಅಂದರೆ ಇಲ್ಲ. ರಕ್ಷಣೆ ವಿಷಯದಲ್ಲಿ ಏನಾದರೂ ಪರಿಜ್ಞಾನ ಇದೆಯಾ? ಇಲ್ಲ. ಪವಿತ್ರಾತ್ಮನ ವಿಷಯದಲ್ಲಿ ಏನಾದರೂ ಪರಿಜ್ಞಾನ ಇದೆಯಾ? ಯಾವುದೂ ಕೂಡ ಇಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಸಂಗತಿ. ಆಗಿರುವಂಥ ಕಾರಣ ಬಾಲ್ಯ ವಿವಾಹವನ್ನು ಮಾಡಿದಂಥ ರೀತಿಯಲ್ಲಿ ಬಾಲ್ಯದ ದೀಕ್ಷಾ ಸ್ನಾನವನ್ನು ಮಾಡಿಸಬಾರದು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಅದಕ್ಕೆ ಆತನು 30ನೇ ವಯಸ್ಸಿಗೆ ಬಂದಂಥ ತರುವಾಯ 30ನೇ ವಯಸ್ಸಿನಲ್ಲಿ ಆತನು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾನೆ. ಈ ಮಾತುಗಳನ್ನೆಲ್ಲವನ್ನು ಗಮನಿಸಬೇಕು. ಏನೋ ಯೇಸು ಕ್ರಿಸ್ತನಿಗೇನು ಟೈಮ್ ಇರಲ್ವೋ ಅದಿರ್ಬೇಕು, ಈ ರೀತಿಯಾಗಲ್ಲ. ಪ್ರತಿಯೊಂದರ ಹಿಂದೆ ಯೇಸು ಕ್ರಿಸ್ತನು ಮಾಡಿರುವಂಥ ಪ್ರತಿಯೊಂದರ ಹಿಂದೆ ದೇವರ ಒಂದು ಶೆಡ್ಯೂಲ್ ಇದೆ, ದೇವರ ಒಂದು ಪಟ್ಟಿ ಇದೆ. ಅದರಂತೆ ಎಲ್ಲವೂ ಕೂಡ ನಡಿಬೇಕು. ಅದನ್ನೆಲ್ಲವನ್ನು ಗಮನಿಸಿ ನಾವು ಅದೇ ರೀತಿಯಾಗಿ ಬದುಕಬೇಕೇ ಹೊರತು ಇಷ್ಟಾನುಸಾರವಾಗಿ ನಾವು ಆಲೋಚನೆ ಮಾಡಿ ಇಷ್ಟಾನುಸಾರವಾಗಿ ಬದುಕಬಾರ್ದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಕೆಲವರು ಅಂದುಕೊಳ್ಳುವಂಥದ್ದು ಏನು ಅಂದರೆ, ಸತ್ತವರಿಗೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಒಂದ್ಸರಿ 1 ಕೊರಿಂಥಿ 15:29 ವಚನವನ್ನು ಗಮನಿಸಿ. ಸತ್ತವರಿಗೋಸ್ಕರ ದೀಕ್ಷಾಸ್ನಾನ ಎಂಬುದಾಗಿ ಇಲ್ಲಿರುವಂಥ ಮಾತನ್ನು ಗಮನಿಸಿ. ಕೆಲವರು ತಪ್ಪಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು
ಯಾರೋ ಸತ್ತೋಗಿದ್ದಾರೆ, ಅವರ ಸತ್ತಿರುವಂಥ ಆತ್ಮಕ್ಕೋಸ್ಕರ ಅವರ ಆತ್ಮ ಶಾಂತಿಗೋಸ್ಕರ ನಾವು ದೀಕ್ಷೆಯನ್ನು ಮಾಡಿಸ್ಕೋಬೇಕೆಂಬುದಾಗಿ ಈಗಲೂ ಕೂಡ ನಡೆಸುವಂಥ ಕೆಲವರು ಇದ್ದಾರೆ. ಗಮನಿಸಿ, ಒಬ್ಬ ಮನುಷ್ಯನು ಸತ್ತ ಕ್ಷಣದಲ್ಲಿ ಇನ್ನೊಂದು ಲೋಕಕ್ಕೆ ಹೋಗ್ತಾನೆ. ಆತನು ಪರಲೋಕಕ್ಕೆ ಹೋಗ್ಬೇಕಾ ಇಲ್ಲ ಪರದೇಶಿಗೆ ಹೋಗ್ಬೇಕಾ ಇಲ್ಲಿ ನರಕಕ್ಕೆ ಹೋಗ್ಬೇಕಾ, ಅದು ದೇವರ ತೀರ್ಮಾನ. ಅವನು ಆ ಕ್ಷಣದಲ್ಲಿ ಮುಗಿದೋಗುತ್ತಾ, ತಾನು ಎಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ಬಿಡ್ತಾನೆ. ನರಕಕ್ಕೆ ಹೋದ್ರೆ ಆತನಿಗೇನು ಮತ್ತೆ ಯಾರು ಕೂಡ ನೆಮ್ಮದಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರೇ ನೆಮ್ಮದಿ ಕೊಡದಲೇ ಇಲ್ಲದ ಭೂಮಿ ಮೇಲೆ ಸಂತಾಪ ಸಭೆಗಳನ್ನ ಇಟ್ಟರೆ ನೆಮ್ಮದಿ ಹೊಂದುತ್ತಾನ ನರಕದಲ್ಲಿರುವಂಥವನು? ಇಲ್ಲ ಭೂಮಿ ಮೇಲೆ ಇರುವಂಥವನು ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಇವನಿಗೆ ನೆಮ್ಮದಿ ಸಿಗುತ್ತಾ? ಇಲ್ಲ, ಯಾವುದು ಕೂಡ ನಡೆಯಲ್ಲ. ಪಾತಾಳ ಲೋಕದಲ್ಲಿರುವಂಥ ಪರದೇಶಿಗಾಗಿರ್ಬೋದು, ನರಕಕ್ಕಾಗಿರ್ಬೋದು, ಇವ್ರು ಯಾರು ಯಾವ ರೀತಿಯಾಗಿ ಹೋದ್ರು ಕೂಡ ಅವರವರ ಕಾರ್ಯಗಳು ಅವರವ್ರದೇ ಹೊರತು ಬದುಕಿದ್ದಂಥವ್ರು ಅವ್ರಿಗೋಸ್ಕರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸತ್ತೋದಂಥವ್ರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗಿದ್ದಾಗ ಸತ್ತವರಿಗೋಸ್ಕರ ದೀಕ್ಷಾಸ್ನಾನ ಎನ್ನುವಂಥ ಮಾತನ್ನು ಗಮನಿಸಿ ಇವರು ಸತ್ತವರಿಗೋಸ್ಕರ ದೀಕ್ಷಾಸ್ನಾನ ಮಾಡ್ತಾ ಇದ್ದಾರೆ ಅಂದರೆ ಇದು ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯ. ಇಲ್ಲಿ ನಾವು ಈ ಒಂದು 12ನೇ ವಚನದಿಂದ ಕೊನೆಯವರೆಗೂ ಈ ಒಂದು 1 ಕೊರಿಂಥಿ 15ನೇ ಅಧ್ಯಾಯವನ್ನು ಗಮನಿಸುವಂಥದ್ದಾದರೆ, ಯೇಸು ಕ್ರಿಸ್ತನ ದೀಕ್ಷಾಸ್ನಾನದ ವಿಷಯದಲ್ಲಿ ಆತನ ಮಾತನಾಡ್ತಾ ಸಮಾಧಿ ಮಾಡಲ್ಪಡುವಂಥದ್ದು, ಆತನ ಹೇಳುವಂಥದ್ದು, ಆ ರೀತಿಯಾಗಿ ಏನು ಸಮಾಧಿ ನಾವು ಕೂಡ ಸತ್ರೆ ಮತ್ತೆ ಎದ್ದೇಳ್ತೀವಿ ಎನ್ನುವಂಥ ರೀತಿಯಲ್ಲಿ ಆತನು ಸಂಬೋಧಿಸಿ ಮಾತನಾಡ್ಕೊಂಡು ಬರ್ತಾ ಇರುವಂಥ ಮಾತುಗಳೇ ಹೊರತು ಯಾವತ್ತೋ ಸತ್ತೋಗಿರುವಂಥವರ ವಿಷಯದಲ್ಲಿ ನಾವು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು ಎನ್ನುವಂಥದ್ದು ಮಾತ್ರ ಸುಳ್ಳು. ಅವರವರ ಆತ್ಮರಕ್ಷಣೆಗೋಸ್ಕರ ಅವರೇ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕೇ ಹೊರತು ಈಗ ನಾನು ಪಾಪಿಯಾಗಿ ಸತ್ತು ನರಕಕ್ಕೆ ಹೋದ್ಮೇಲೆ ಮುಂದೆ ಯಾರೋ ನನ್ನ ತರುವಾಯ ಹುಟ್ಟಿದಂಥವ್ರು ನನಗೋಸ್ಕರ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ನನಗಲ್ಲಿ ಬರುವಂಥ ಲಾಭ ಯಾವುದೂ ಇಲ್ಲ, ಅಲ್ಲಿ ಬರುವಂಥ ನೆಮ್ಮದಿ ಯಾವುದೂ ಇಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಕಾರ್ಯ. ಮತ್ತೆ ಗಲಾತ್ಯದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂತ ನಾವೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿರಿ. ಗಮನಿಸಿ, ಇಲ್ಲಿ ಏನಿದೆಯೋ ಅಂದ್ರೆ ದೀಕ್ಷಾಸ್ನಾನದ ಮೂಲಕವಾಗಿ ಕ್ರೈಸ್ತನಾಗಿ ಬದಲಾಗ್ತಾನೆ ಹೊರತು ದೇವರ ಮಾತುಗಳನ್ನು ನಂಬದೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳದೆ ಕ್ರೈಸ್ತನಾಗಿ ಬದಲಾಗಲ್ಲ. ಅಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಎನ್ನುವಂಥದ್ದು. ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ, ಪವಿತ್ರಾತ್ಮನಿಗೋಸ್ಕರ ದೀಕ್ಷಾಸ್ನಾನ, ಪವಿತ್ರಾತ್ಮನ ಆಗಮನಕ್ಕೋಸ್ಕರ ದೀಕ್ಷಾಸ್ನಾನ, ಪರಲೋಕಕ್ಕೆ ಹೋಗುವುದಕ್ಕೋಸ್ಕರ ದೀಕ್ಷಾಸ್ನಾನ, ಪಾಪ ಕ್ಷಮಾಪಣೆಗೋಸ್ಕರ ದೀಕ್ಷಾಸ್ನಾನ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಚಿಕ್ಕ ಮಕ್ಕಳ ವಿಷಯದಲ್ಲಿ ನೋಡುವಂಥದ್ದಾದರೆ ಇವರೆಲ್ಲರೂ ಕೂಡ ಈ ಮನುಷ್ಯರು ಇವರು ಕೂಡ ಪಾಪಿಗಳೇ ಆಗಿರುವಂಥ ಕಾರಣ ಇವ್ರಿಗೂ ಕೂಡ ಜನ್ಮ ಪಾಪ ಎನ್ನುವಂಥದ್ದಿದೆ. ಆಗಿರುವಂಥ ಕಾರಣ ಇವ್ರಿಗೂ ಕೂಡ ದೀಕ್ಷಾಸ್ನಾನ ಬೇಕು ಎಂಬುದಾಗಿ ಇವರು ಚುಮುಕಿಸುವಂಥ ದೀಕ್ಷಾಸ್ನಾನವನ್ನು ಇರೋ ಚಿಕ್ಕ ಮಕ್ಕಳಿಗೆ ನೀರಿನಲ್ಲಿ ಮುಳುಗಿಸಿದ್ರೆ ಸತ್ತೋಗುತ್ತೆ ಎನ್ನುವಂಥ ಉದ್ದೇಶದಿಂದ ಚುಮುಕಿಸುವಂಥ ದೀಕ್ಷಾಸ್ನಾನವನ್ನು ಇವ್ರು ಯಾವುದೋ ಮಾಡಿಸ್ತಾ ಇದ್ದಾರೆ ಅಂತ ಅಂದರೆ ಬೈಬಲ್ ಎನ್ನುವಂಥದ್ದು ಏನು ಹೇಳ್ತಾ ಇದೆಯೋ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಯೇಸು ಕ್ರಿಸ್ತನು ಅವರ ನಡುವೆ ನಿಲ್ಲಿಸಿ ಅವರಿಗೆ ನೀವು ಚೀರಿಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ನೀವು ಸೇರುವುದೇ ಇಲ್ಲ. ಅಂದ್ರೆ ನೀವು ಚಿಕ್ಕ ಮಕ್ಕಳ ಸ್ವಭಾವ ನಿಮಗೆ ಬರದಲೇ ಇದ್ರೆ ನೀವು ಪರಲೋಕ ಪ್ರಾಪ್ತಿ ಇಲ್ಲ ನಿಮ್ಗೆ ಅಂತ ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ಮಾತನಲ್ಲಿರುವಂತಹ ಮರ್ಮವೇನು ಅಂದ್ರೆ ಚಿಕ್ಕ ಮಕ್ಕಳು ಪರಲೋಕಕ್ಕೆ ಹೋಗ್ತಾರೆ ಅಂತ. ಚಿಕ್ಕ ಮಕ್ಕಳು ಪರಲೋಕಕ್ಕೆ ಹೋಗ್ತಾರೆ ಅಂದ್ರೆ ಅವ್ರು ಪರಿಶುದ್ಧರಾಗಿರುವಂಥ ಕಾರಣ ಪರಲೋಕಕ್ಕೆ ಹೋಗ್ತಾರೆ. ಪಾಪಿಗಳಾಗಿದ್ರೆ ಪರಲೋಕಕ್ಕೆ ಹೋಗ್ತಿರ್ಲಿಲ್ಲ. ಪಾಪಿಗಳಾಗಿದ್ರೆ ದೀಕ್ಷಾಸ್ನಾನ ಮಾಡಿಸ್ಬೇಕಾಗಿತ್ತು. ಪರಿಶುದ್ಧರಿಗೆ ದೀಕ್ಷಾಸ್ನಾನ ಏನಕ್ಕೆ? ಈ ಚಿಕ್ಕ ಮಕ್ಕಳಿಗೆ ಪಾಪ ಪುಣ್ಯದ ಅರಿವು ಇಲ್ಲದೆ ಇರುವಂಥವ್ರಿಗೆ ದೀಕ್ಷಾಸ್ನಾನ ಏನಕ್ಕೆ? ಗಮನಿಸಿ, ಲೂಕನ ಬರೆದ ಸುವಾರ್ತೆ 18:17. ದೇವರ ರಾಜ್ಯವು ಇಂಥವರದೇ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಶಿಶುಭಾವದಿಂದ ಅಂದ್ರೆ ಮನುಷ್ಯನ ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ಪರಿಶುದ್ಧವಾಗಿರ್ತವೋ ಆ ರೀತಿಯಾಗಿನೇ ಪರಿಶುದ್ಧವಾಗಿರಬೇಕು. ದೇವರು ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವಾತನು ಕೊಡುವ ಬಹುಮಾನವೇ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ ಚಿಕ್ಕ ಮಕ್ಕಳನ್ನ ದೇವರೇ ಕೊಡ್ತಾನೆ ಎಂಬುದಾಗಿ ದೇವರ ಮಾತುಗಳು ಇರುವಾಗ ದೇವರು ಪಾಪದಿಂದ ಕೂಡಿರುವಂಥ ಬಹುಮಾನವನ್ನು ಕೊಡ್ತಾರ? ಕೊಡಲ್ಲ. ದೇವರು ಪಾಪದಿಂದ ಕೂಡಿರುವಂಥ ಬಹುಮಾನವನ್ನು ಕೊಡಲ್ಲ. ಮಕ್ಕಳು ಎನ್ನುವಂಥದ್ದು ದೇವ್ರು ಕೊಡುವಂಥ ಬಹುಮಾನವೇ. ಆ ದೇವ್ರು ಕೊಡುವಂಥ ಬಹುಮಾನ ಯಾವತ್ತು ಪರಿಶುದ್ಧವಾಗಿ ನಿರ್ದೋಷವಾಗಿ ಇರುತ್ತೆ ಹೊರತು ಪಾಪದಿಂದ ಇರಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಅವಶ್ಯಕತೆ ಇದೆಯಾ ದೀಕ್ಷಾಸ್ನಾನ? ಇಲ್ಲ.
ಮತ್ತಾಯನ ಬರೆದ ಸುವಾರ್ತೆ 19:14. ಆದರೆ ಯೇಸು ಮಕ್ಕಳನ್ನು ಬಿಡಿರಿ, ಹಾ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಮಕ್ಕಳನ್ನ ಬಿಡಿರಿ, ನನ್ನ ಹತ್ತಿರಕ್ಕೆ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ಅಡ್ಡಿ ಮಾಡಬೇಡಿರಿ. ಪರಲೋಕ ರಾಜ್ಯವು ಇಂಥವರ ಪರಲೋಕ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳಿದೆ. ಪರಲೋಕ ರಾಜ್ಯ ಯಾರ್ದು? ಚಿಕ್ಕ ಮಕ್ಕಳದ್ದೇ ಪರಲೋಕ ರಾಜ್ಯ. ಗಮನಿಸಿ, ಅಂದ್ರೆ ಚಿಕ್ಕ ಮಕ್ಕಳು ಯಾವಾಗ ಸತ್ರು ಕೂಡ ಪರಲೋಕಕ್ಕೆ ಹೋಗುತ್ತಾ ಅಂತಂದ್ರೆ ಹೌದು, ಪರಲೋಕಕ್ಕೆ ಹೋಗುತ್ತೆ, ಪರಲೋಕಕ್ಕೆ ಹೋಗುತ್ತೆ ಚಿಕ್ಕ ಮಕ್ಕಳುಗಳು ಯಾರೇ ಸತ್ರು. ಆಗಿರುವಂಥ ಕಾರಣ ಈ ಮಾತುಗಳನ್ನು ಗಮನಿಸಿ, ದೀಕ್ಷಾಸ್ನಾನ ಎನ್ನುವಂಥದ್ದು ಅಂದರೆ ಏನು, ಅದನ್ನು ಏನಕ್ಕೋಸ್ಕರ ತೆಗೆದುಕೊಳ್ಳಬೇಕು, ಯಾಕೆ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು, ದೀಕ್ಷಾಸ್ನಾನವನ್ನು 2ನೇ ಸಾರಿ ತೆಗೆದುಕೊಳ್ಬೋದಾ, ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನವನ್ನು ಮಾಡಿಸ್ಬೋದಾ, ಇವೆಲ್ಲ ಮಾತುಗಳನ್ನು ತಲೆಯಲ್ಲಿಟ್ಟುಕೊಂಡು ಸರಿಯಾದಂಥ ರೀತಿಯಲ್ಲಿ ಎಕ್ಸಾಮ್ಗಳನ್ನು ಬರೆಯಿರಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.